ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹುಡುಗು ಸಿಡಿಲಿನ ಅರ್ಪಣೆಗೆ ಕಾರ್ಮೋಡಗಳು ಕರಗಿ ನೀರಾಗಿ ಕಿರಿ ಕಂದರಗಳಲ್ಲಿ ದಿಕ್ಕು ತಪ್ಪಿ ಹರಿಯುವಂತೆ ಈ ಊರಿನ ಜನರು ಈ MLA ರಂಗೇಗೌಡನ ಅರ್ಪಣೆಗೆ ಬೆಂದು ಬೆರಗಾಗಲೇಬೇಕು. ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಭವತಿ ಭಿಕ್ಷಾಂದೇಹಿ ಅಂತ ನಿಮ್ಮ ಮನೆ ಮುಂದೆ ಬಂದು ನಿಂತು ಭಿಕ್ಷಾ ಬೇಡ್ತೇವೆ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಶೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೇವೆ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ, ಕುಡಿಯೋದಕ್ಕೆ ಹೆಂಡ ಕೊಡ್ತೀವಿ, ತಿನ್ನೋದಕ್ಕೆ ಕಂಡಾಣೋ ಕೊಡ್ತೀವಿ, ಪ್ರಸಂಗ ಬಿದ್ರ ಮಗಲಾಗ ಮಲಗಾಕ ಹೆಣ್ಣು ಕೊಡ್ತೀವಿ, ಶಂಗರ ಮಾಡಿ ಹೊಟ್ಟಿಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಸ್ಕೊಳ್ಳಕ ಬೇಕು. ಇದು ನಾವು ರಾಜಕೀಯದವರು ಹಾಕೋ ಲೆಕ್ಕಾಚಾರ. ಅದು ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿ ಅವ್ನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೋ ವ್ಯವನಾವಡಿಗಿರಲ್ಲ. ಯಾಕಂದ್ರ ಎಲ್ಲಾರೂ ಬೀಜಿ, ನಮ್ದ ನಮಗ್ ತೊಳ್ಕೊಳಕ್ ಬರ್ಸೋಕಿಲ್ಲ, ಇನ್ನು ಊರ್ದಲ್ಲಿ ತೊಳೇನ್ರಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ ನಮ್ಮಂತವ್ರು ಬಿಡೋದೂ ಇಲ್ಲ, ಬಿಡೋದಕ್ ಚಾನ್ಸೂ ಇಲ್ಲ. ಗೌಡ ಈ MLA ರಂಗೇಗೌಡರ ಹೆಸರು ಸುತ್ತು 25 ಹಳ್ಳಿಗಳಲ್ಲಿ ಎತ್ತರವಾಗಿ ಪ್ರಜ್ವಲಿಸುತ್ತಿದೆ. ಈ ಊರಿನಲ್ಲಿ ನಾನು ಯಾರಾದರ ಮೇಲೆ ಕೋಪ ಮಾಡಿಕೊಂಡಿದ್ದೇನೆಂದು ಅವರಿಗೆ ಗೊತ್ತಾದರೆ ಮರುಕ್ಷಣವೇ ನೇಣು ಬಿಗಿದುಕೊಂಡು ಸುಡುಗಾಡವನ್ನೇ ಸೇರಿಕೊಳ್ಳುತ್ತಾನೆ. ಯಾಕೆ ಗೊತ್ತಾ? ಈ MLA ರಂಗೇಗೌಡನ ರಂಗದಲ್ಲಿ ಎದೆಗೆ ಎದೆ ಕೊಟ್ಟು ನಿಂತು ಯುದ್ಧ ಮಾಡೋ ಗಂಡು ಈ ಹಳ್ಳಿಯಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಅಂಥದರಲ್ಲಿ ಇದೇ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಬದುಕುತ್ತಿದ್ದಾನಲ್ಲ ಆ ರಾಜೀವ. ರಾಜೀವ ಈ ಯಮರಾಜನನ್ನು ಎದುರು ಹಾಕಿಕೊಂಡು ಅದೆಷ್ಟು ದಿವಸ ಬದುಕುತ್ತೀಯ? ಬದುಕು ಮಗನೇ. ಬದುಕಿದ ನಿನ್ನ ಬಾಳಿನುದ್ದಕ್ಕೂ ಮುಳ್ಳಿನ ಮೇಲೆ ಹಾಕಿ ಈ ಕಾದಿಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡದಿದ್ದರೆ ನಾಡು MLA ರಂಗೇಗೌಡನೇ ಅಲ್ಲ. ಯಾಕೆ ಪಡಜತ್ತೆ, ಏನಾಯ್ತು? ಅದೃಷ್ಟ ಹುಡ್ಕೊಂಡು ನಮ್ಮ ಮನಿ ಬಾಗಿಲಿಗೆ ಬಂದೈತ್ರಿ ಗೌಡ್ರೆ. ಪಡಜಂತೆ ಅದೇನು ಹೇಳುತ್ತಿರುವೆಯೋ ನೇರವಾಗಿ ಹೇಳು. ಅದ್ ಏನೋ ನಮ್ಮ ಊರಾಗ್ರಿ PRD ಕಂಪ್ನಿ ಐತ್ ನೋಡ್ರಿ, PRD ಕಂಪ್ನಿ.
ನಮ್ಮ ಊರಾಗ ಬಂದೈತ್ರಿ 300 ಎಕರೆ ಜಮೀನು ಫ್ಯಾಕ್ಟ್ರಿ ಕಟ್ಲಾಕ್ ಬೇಕಾಗೈತೈತ್ರಿ ಫ್ಯಾಕ್ಟ್ರಿ. ಏನು PRD ಕಂಪನಿ ನಮ್ಮ ಊರಿಗೆ ಬಂದಿದ್ಯಾ? ಹ್ಞೂನ್ರಿ. ಬಡ ಜನತೆ ಅವರನ್ನು ಕರೆದುಕೊಂಡು ಬರಬೇಕಿತ್ತು. ನೀವ್ ಇದನ್ನ ಮಾತಾಡ್ತೀರಿ ಅಂತ ನನಗೆ ಗೊತ್ತಿತ್ತು. ನಾ ಕರ್ಕೊಂಡೇ ಬಂದೇನ್ರಿ. ಸಾಹೇಬ್ರೆ, ಓ ಸಾಹೇಬ್ರೆ. ನಮಸ್ಕಾರ MLA ಸಾಹೇಬ್ರಿಗೆ. ನಮಸ್ಕಾರ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ. ನಾನು PRD ಕಂಪನಿಯಿಂದ ಬಂದಿದ್ದೇನೆ. ನಿಮ್ ಊರಿನಲ್ಲಿ ನೀರು ಲಕ್ಷ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಅನುಕೂಲ ಜಾಗ ಇದೆ ಎಂದು ನಿಮ್ಮ ಹತ್ರ ಬಂದಿದ್ದೇನೆ. ಆದರೆ ಯಾಕೆ ಹೇಮಂತ್, ಏನಾಯ್ತು? ನಾನು ಫ್ಯಾಕ್ಟರಿ ಮಾಡಬೇಕೆಂದಿರುವ ಜಾಗದಲ್ಲಿ ನಿಮ್ಮ ಊರಿನ ರೈತರ ಜಮೀನುಗಳಿವೆ. ನಾನು ನಕ್ಷೆ ಹಾಕುತ್ತಿರುವಾಗ ನಿಮ್ಮ ಊರಿನ ಒಬ್ಬ ರೈತ ಬಂದು ನಮ್ಮ ಜೊತೆ ಜಗಳ ಮಾಡಿ ಯಾವುದೇ ಕಾರಣಕ್ಕೂ ಜಮೀನು ಕೊಡಲು ಎಂದು ಹೇಳಿದ್ದಾನೆ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಬಡ ಜನತೆ ಯಾವಳು ಇವರ ಜೊತೆ ಜಗಳ ಮಾಡಿದವಳು? ಮತ್ತಿನ್ನಾರು ಭಾವ, ಈ ಊರಿನಲ್ಲಿ ಸಕ್ಕಿನಿಂದ ಮೆರೆಯುತ್ತಿದ್ದಾನಲ್ಲ ಆ ರಾಜೀವಪ್ಪನ ತಮ್ಮ ಮೈಲಾರಿ. ಏನು? ಆ ರಾಜೀವಪ್ಪನ ತಮ್ಮ ಮೈಲಾರಿನ? ಎಲ್ಲ ಮಗನೇ ಮೈಲಾರೆ, ಅಷ್ಟು ಸೊಕ್ಕು ಬಂದಿತಾ ನಿನಗೆ? ಆ ನಿನ್ನ ಸೊಕ್ಕನ್ನು ಹೇಗೆ ಕಚ್ಚಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಲೇ ಕಾಳಿಂಗ, ಯಾಕೆ ಕರೆದದ್ದು? ಕಾಳಿಂಗ, ಆ ರಾಜೀವಪ್ಪನ ಮನೆಗೆ ಹೋಗಿ ಅವರ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ಏ ಕಾಳಿಂಗ, ಒಂದ್ ವೇಳೆ ಆ ಮಂಜಾನ ಮಗ ಬರ್ಲಿಲ್ಲ ತಿಳ್ಕೊ, ಕೈಕಾಲು ಕಟ್ಟಿ ಹೊತ್ಕೊಂಡ್ ಬಾ, ಅವನ ಹೊತ್ಕೊಂಡ್ ಬಾ. ಗೌಡ್ರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ, ಇಲ್ಲದಿದ್ದರೆ ಅವನ ರುಂಡವನ್ನು ಕತ್ತರಿಸಿಕೊಂಡು ನಿಮ್ಮ ಪಾದಕ್ಕೆ ತಂದಿಡುತ್ತೇನೆ. ನಿಮ್ಮ ಪಾದಕ್ಕೆ ತಂದಿಡುತ್ತೇನೆ. ಹೋಗಿ ಬರ್ತೇನೆ ಅಂದರೆ ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ. ನೋಡು ಹೇಮಂತ್, ನಾವು ಮನಸ್ಸು ಮಾಡಿದರೆ ಈ ಊರಿನಲ್ಲಿ 300 ಎಕರೆ ಏನು 3000 ಎಕರೆ ಜಮೀನನ್ನು ನಿನ್ನ ವಶಕ್ಕೆ ಮಾಡಿಕೊಡುತ್ತೇವೆ. ಬಟ್ ಇದರಿಂದ ಬರುವ ಲಾಭ ನಮಗೇನು? ನೋಡಿ ಸರ್, ಈ 300 ಎಕರೆ ಹೊಲ ನಮಗೆ ಭೂ ಸ್ವಾಧೀನ ಮಾಡಿದರೆ ನಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದೇ ರೈತರ ಜಮೀನಿಗೆ ಎಕರೆಗೆ 10 ಲಕ್ಷ ಅಂತ ಖರೀದಿ ಮಾಡಿಕೊಡಬೇಕು. ಸಾಹೇಬ್ರೆ, ನೀವು ಒಟ್ಟ ಇದ್ರ ಬಗ್ಗೆ ತಿಳಿನೇ ಕೆಡಿಸೋಬೇಡ್ರಿ. ಯಾಕಂದ್ರೆ ನಮ್ಮ ಗೌಡ್ರ ಮನಸ್ಸು ಮಾಡಿರ್ತೀರಿ, ರಾತ್ರಿ ಹಗಲು ಮಾಡ್ತಾರೋ, ಹಗಲು ರಾತ್ರಿ ಮಾಡ್ತಾರೋ. ಇದು ನೀವೇನ ಮಾಡಿ ದೊಡ್ಡ ಇದನ್ನೈತ್ರಿ. ಮನೆ ಮನೆ ಒಂದು ಕೆಲಸ ಮಾಡ್ಯಾರ ನಮ್ಮ ಗೌಡ್ರಿ. ಮುಚ್ಚಲೆ ಬೈರ. ಹೇಳಂಗಿಲ್ಲ ತಗೋರಿ ಅದನ್ನ. ನೋಡಿ ಭಾವ, ಹೇಗಾದರೂ ಮಾಡಿ ಕಾರ್ಯವನ್ನು ಮಾಡಿ ಮುಗಿಸಲೇಬೇಕು. ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ಭೂ ಸ್ವಾಧೀನವನ್ನು ಮಾಡಿಕೊಳ್ಳುವ ಮುಂಚೆ ಅವರ ಸಮಾಧಿಯನ್ನೇ ಮಾಡಿಬಿಡುತ್ತೇನೆ. ನೀವು ಹೇಳಿದ ಹಾಗೆ ಮೈಲಾರಿಯನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನು ಅಂತ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ MLA ಸಾಹೇಬರಿಗೆ. ನಮಸ್ಕಾರ ಮೈಲಾರಿ. ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಗೌಡ್ರಿ, ನನ್ನ ಕರೆಸಿದ ಕಾರಣ? ನೋಡು ಮೈಲಾರಿ, ನನಗೆ ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ. ಈ ವಿಷಯ ನಿನಗೆ ಮೊದಲೇ ಗೊತ್ತಿದೆ. ಅದಕ್ಕಾಗಿ ನೇರವಾಗಿಯೇ ಹೇಳುತ್ತೇನೆ, ಕೇಳು. ಹೇಳಿ ಗೌಡ್ರಿ, ಅದಕ್ಕೆ ನನಗೆ ನೇರವಾಗಿಯೇ ಹೇಳಿ. ನೋಡು ಮೈಲಾರಿ, ನಿಮ್ಮದಂತ ಇರೋದೇ ಅದೇ 4 ಎಕರೆ ಜಮೀನು. ಅದೇ ಜಮೀನಿನಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟು ದುಡಿದರು ಕೈಲಾದ ಬೆಳೆ ಕೈಗೆ ಸಿಗುತ್ತಿಲ್ಲ. ಅದೇ ರೀತಿ ಎಷ್ಟು ವರ್ಷ ಅಂತ ಕಷ್ಟಪಡ್ತೀರಾ? ಅದಕ್ಕೆ ನಿಮ್ಮ ಜಮೀನನ್ನು PRD ಕಂಪನಿಗೆ ಫ್ಯಾಕ್ಟರಿ ಕಟ್ಟಲು ಕೊಟ್ಟರೆ ಕೈ ತುಂಬಾ ಹಣ ಸಂಪಾದನೆ ಮಾಡಬಹುದು. ಆದರೆ ಹೊಲ ಮಾರಿದ ಎಲ್ಲ ರೈತರಿಗೂ ಅದೇ ಕಂಪನಿಯಲ್ಲಿ ಕೆಲಸ ಕೊಡುತ್ತಾರೆ. ಮೇಲಾಗಿ ಎಕರೆಗೆ 10 ಲಕ್ಷದಂತೆ ಹಣ ಕೊಡುತ್ತಾರೆ. ಇದಕ್ಕೆ ಬೇಕಾದ್ರೆ ನಾನು ಜವಾಬ್ದಾರಿ ಏನಂತೀಯ? ಗೌಡ್ರಿ,
ನಾವಂತೂ ಬಡವರು ನಿಜ. ಈ ಬಡವರ ಮೇಲೆ ಕರುಣೆ ತೋರಿಸಿ ಮನಸ್ಸು ಮಾಡಿದ್ದೀರೆಂದರೆ ಅದು ನಮ್ಮ ಒಳ್ಳೆಯದಕ್ಕೆ ತಾನೆ. ಏ ತಮ್ಮ, ಒಟ್ಟ ನೀ ಯಾಕ ಅಂತ ಕೇಳಬೇಡ. ನಿನಗೆ ಏನ್ ಬೇಕಾಗಿತ್ಲ ಬಾಯಿ ಬಿಟ್ಟು ಕೇಳಿ, ನೀ ಬಾಯಿ ಬಿಟ್ಟು. ಗೌಡ್ರೆ, ನಾವು ಕಷ್ಟದಲ್ಲಿ ಶಾಲೆ ಕಲಿತರೂ ನಮಗೊಂದು ಕೆಲಸನೂ ಸಿಗಲಿಲ್ಲ. ಇತ್ತ ಹೊಲದ ಕಡೆ ಕೆಲಸ ಮಾಡಬೇಕಂದರೆ ಅದು ಆಗುತ್ತಿಲ್ಲ. ನೀವು ಬೆಲೆ ಕಟ್ಟಿದ ಪ್ರಕಾರ ನನ್ನ 4 ಎಕರೆ ಜಮೀನನ್ನು ನಿಮಗೆ ಮಾರಾಟ ಮಾಡುತ್ತೇನೆ. ಆದರೆ ಹೊತ್ತು ಯಾಕೆ ಜಿ ಎಳೆಯತ್ತಿದ್ದೀತಮ್ಮ? ನಿನಗೇನು ಬೇಕ ಹೇಳ, ಬಾಯಿ ಬಿಟ್ಟು ಕೇಳಿಲ್ಲ. ಆನ್ ದಿ ಸ್ಪಾಟ್. ರಂಗೇಗೌಡ್ರ, ನೀವು ಬೆಲೆ ಕಟ್ಟಿದ ಪ್ರಕಾರ ನನ್ನ 4 ಎಕರೆ ಜಮೀನಿಗೆ 40 ಲಕ್ಷವಾಗುತ್ತದೆ. ಅದಕ್ಕೆ ಇನ್ನು 10 ಲಕ್ಷ ಸೇರಿಸಿ ಒಟ್ಟು ನಿಮಗೆ 50 ಲಕ್ಷ ಹಣ ಕೊಡುತ್ತೇನೆ. ನಿಮ್ಮ 4 ಎಕರೆ ಜಮೀನನ್ನು ನನಗೆ ಮಾರಾಟ ಮಾಡಿಬಿಡಿ. ಸ್ವಚ್ಛನ ಕೊಂಡೆ ಈ ಎಮ್ಮೆಲ್ಲೆ ರಂಗೇಗೌಡನ ಜಮೀನನ್ನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕತ್ತಿಲ್ಲ ಗೌಡ. ನಿನಗೆ ಅಷ್ಟು ಸೊಕ್ಕ ಬಂದಿರ್ಬೇಕ. ಯಾಕ ನಿಮ್ಮಸ್ತಿ ಕೇಳೋಣ ಬುಡಕ್ ಬೆಂಕಿ ಹತ್ತಿದಂಗ ಆತನ. ತಲಾಂತರದಿಂದ ಬಂದ ನಮ್ಮ ಆಸ್ತಿಯನ್ನು ಹಂಚು ಹಾಕಿ ನೋಡುತ್ತೀರಿ ಅಲ್ಲ ರಂಗೇಗೌಡ, ನಿನಗೆ ಅಷ್ಟು ಧೈರ್ಯ ಇತ್ತಿರ್ಬೇಕ. ನಮ್ಮ ದನಿಯವರು ಹೇಳಿದ ಹಾಗೆ ಕೇಳಿಕೊಂಡು ಹೋದರೆ ಸರಿ, ಇಲ್ಲದಿದ್ದರೆ ಅನ್ಯಾಯವಾಗಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ. ಜೋಕೆ ಲೇ ಗೌಡನ ಚೇಳಾಣನ ಮಗನೇ, ಪ್ರಾಣ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಾಗಿ ಕಟ್ಟಿರೋ ದೇಹ ಕನ್ನೊಲೆಯದು. ನಿಮಗೆ ಗಲ್ಲಿ ತಿರುಗೋ ಕಂತ್ರಿ ಕಜ್ಜಿ ಗುಂಡ ರೌಡಿ ಅನ್ಕೊಂಡ್ರೇನು? ಮೈಲಾರಿ, ಬೇರ ಮೈಲಾರಿ, ಲೇ ಬಲರಾಮ, ಪ್ರಾಣ ಕಳೆದಕ್ಕೆ ನಾನೇನು ನಿಮ್ಮ ಅಪ್ಪನ ಮನೆ ಆಸ್ತಿಯಲ್ಲಿ ತಿಂದು ಬೆಳೆದವನಲ್ಲ. ಇಡೀ ತಾಲೂಕಿಗೆ ಹೆಸರು ಮಾಡಿರುವ ರೈತನ ಮಗ ನಾನು. ನಿಮ್ಮ ಹಾಗೆ ಖಾದಿ ಬಟ್ಟೆ ತೊಟ್ಟು ಹೊರದ ಮೇಲೆ ದಪ್ಪ ಆಳಿಕೆ ನಡೆಸುವ ಅದೇ ಮನಲ್ಲ. ಮಗನೇ, ಯಾಕಸ್ಥಿತ ಒಬ್ಬ ಮಾಮೂಲಿ ರೈತನಾಗಿ ಈ ನಮ್ಮ ಕಾರವಾರ ತಾಲೂಕಿಗೆ ಹೆಸರು ಮಾಡಿರುವ ನಿನಗೆ ಇಷ್ಟು ಸೊಕ್ಕು ಇರಬೇಕಾದರೆ ಇನ್ನು ಇಡೀ ಕರ್ನಾಟಕದಲ್ಲಿಯೇ ಎಮ್ಮೆಲ್ಲೆ ಪದವಿಯನ್ನು ಗಿಟ್ಟಿಸಿಕೊಂಡು ನಿನ್ನಂತ ಸಾವಿರಾರು ಕುನ್ನಿಗಳಿಗೆ ಅನ್ನ ಹಾಕುವ ದನಿಗಳು ನಾವು. ನಮಗಷ್ಟಿರಬೇಡ. ಅನ್ನದಾತ ಏ ಬಚ್ಚಾನನ ಮಗನೇ, ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋಣ ಇವನು ಕಣ್ಣು ನಿಜವಾದ ರೈತ. ಅಂತ ಅನ್ನ ಹಾಕೋರ ಮನೆಗೆ ಕಣ್ಣ ಹಾಕುವ ಕದೀಮರು ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬಾ ಹಿಟ್ಟು ಹಾಕಿ ಖಾದಿ ಬಟ್ಟೆ ತೊಟ್ಟು ಅಧಿಕಾರದಿಂದ ಮೆರೆಯಲಿ ಕಚ್ಚಿದವರೇ ಏ ನಮ್ಮಂತ ರೈತರೆನ್ನೋದನ್ನು ಮಾತ್ರ ಮರಿಬೇಡ. ಲೇ ಸ್ವಚ್ಛನ ಕೊಂಡೆ, ನನ್ನ ಮನೆಗೆ ಬಂದು ನನಗೆ ಸ್ವಚ್ಛನಿಂದ ಮಾತನಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಆ ನಿನ್ನ ಸೊಕ್ಕನ್ನು ಹೇಗೆ ಕಕ್ಕಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲೋ ಮೈಲಾರಿ, ನಮ್ಮ ಗೌಡ ಮನೆಗೆ ಬಂದು ನಮ್ಮದ ಹೊಲ ತಗೊಳಟ್ಟು ನೀ ತಲೆ ಓಡಿಸಿದೆ ಅಂದ್ರೆ ನಕ್ಕಿ ಸುಡ್ಗಾಡ್ಕ ಹೋಗ್ತೀನಿ. ಸೋಮ ನಮ್ಮ ಗೌಡ ಹೇಳ್ದಂಗ ಹೊಲ ಕೊಡು ಹೊಲ. ಏ ಮೈಲಾರಿ, ನಿನ್ನ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮ್ಮ ದನಿಯವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರ ಕೋಪಗೊಂಡು ಅಪ್ಪನೆ ಕೊಡುವಷ್ಟರಲ್ಲಿ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನನ್ನ ಹಸಿದ ಕೊಂಡನನ್ನ ಕೊಡ್ಲಿ ನಿನ್ನ ರಕ್ತದ ದಾಹವನ್ನು ತೋರಿಸಬೇಕಾಗುತ್ತದೆ. ಎಚ್ಚರ. ಏ ಗೌಡನ ಚೇಳಾನನ ಮಗನೇ, ನಿಮ್ಮ ಹಾಗೆ ಹೆದರಿ ನಾನು ಗೌಡನಿಗೆ ಹೊಲ ಕೊಡಲು ನಾನೇನು ನಿಮ್ಮ ಗೌಡ ಸಾಕಿದ ನಾಯಿ ಎಂದು ತಿಳಿದ್ರವಯ್ಯ. ಏ ಅಧಿಕಾರಿ, ನೀನು ಎಷ್ಟೇ ಕಷ್ಟಪಟ್ಟು ಹೋರಾಡಿದರು ಈ ನಮ್ಮೂರಿನ 1 ಇಂಚು ಜಾಗನೂ ನಿನಗೆ ಬಿಟ್ಟು ಕೊಡಂಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತೀಯ ಮಗನ. ಎಚ್ಚರ. Hey, just farmer, why did you not struggle about land to me and pull up money go from here now?
You, Mr. Officer, mind your language. You don't come tell to me about knowledge. Why do you? India is fall. This is our India is fall. ಆಫೀಸರ್, ರೈತನಾದ ಮಾತ್ರಕ್ಕೆ ಇವನಿಗೆ ಇಂಗ್ಲಿಷ್ ಬರೋದಿಲ್ಲ ಎಂದು ತಿಳಿದುಕೊಂಡಿರುವುದು ಅದು ನಿನ್ನ ಮೊಟ್ಟಾಳತನ. ನಿನಗೆ ಇಂಗ್ಲಿಷ್ ಮಾತನಾಡುವುದಕ್ಕೆ ಮಾತ್ರ ಗೊತ್ತು. ಆದರೆ ನಮ್ಮ ಭಾರತ ದೇಶಕ್ಕೆ ಪ್ರಥಮವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕ್ರಿಸ್ತ ಶಕ 1835ರಲ್ಲಿ ಲಾರ್ಡ್ ಮೆಕಾಲೆ ಜಾರಿಗೆ ತಂದವನದು ನನಗೆ ಚೆನ್ನಾಗಿ ಗೊತ್ತು. ಇರಬಹುದು, ಆದ್ರೆ ಇಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಹೆಚ್ಚು ಬೆಲೆ ಕೊಡ್ತಾರೆ. ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಆಫೀಸರ್, ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರ್ಖರು. ಏನು? ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರ್ಖರು. ಕಲಿಯೋಕೆ ಕೋಟಿ ಭಾಷೆ ಇದ್ದರು, ಆಡೋಕೆ ಒಂದೇ ಭಾಷೆ, ಅದೇ ಈ ನಮ್ಮ ಕನ್ನಡ ಮಣ್ಣಿನ ಭಾಷೆ. ಇದೇ ಕನ್ನಡ ನೆಲದಲ್ಲಿ ಹುಟ್ಟಿದಂತ ವೀರವನಿತೆ ಒಬ್ಬವ, ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಣ್ಣ ಬಸವಣ್ಣ, ಹೇಮರೆಡ್ಡಿ ಮಲ್ಲಮ್ಮ, ಇಂಥ ವೀರ ಸೂರರು ಹುಟ್ಟಿದ ನಾಡಿನಲ್ಲಿ ನೀನು ಹುಟ್ಟಿದ್ದೆ. ಆದರೆ ಮೊದಲು ಕನ್ನಡವನ್ನು ಪ್ರೀತಿಸುವುದನ್ನು ಕಲಿತುಕೋ. ಆಗ ನಿನಗೆ ಊರಿನ ಜನರು ವೀರ ಕನ್ನಡಿಗ ಎಂದು ಬೆಲೆ ಕೊಡುತ್ತಾರೆ. ಏ ವೀರ ಕನ್ನಡಿಗನ ಮರಿ ಮೊಮ್ಮಗನೇ, ಭಾಷೆಯ ಬಗ್ಗೆ ಭಾಷಣ ಮಾಡಲು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಮ್ಮ ಮಾತಿಗೆ ಒಪ್ಪಿಕೊಂಡು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೀಯ ಜೋಕೆ. ರಂಗೇಗೌಡ, ನಿನಗೊಂದು ಮಾತು ಹೇಳ್ತೀನಿ, ನೆನಪಿನಲ್ಲಿ ಇಟ್ಟುಕೋ. ನೀನು ಈ ಖಾದಿ ಬಟ್ಟೆ ತೊಟ್ಟಿಕೊಂಡು ಪರರ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣನ್ನು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಅದೇ ಹೋಟು ಕೊಟ್ಟ ಪ್ರಜೆಗಳಿಗೆ ನಿನ್ನ ಸ್ವ ಇಚ್ಛೆಯಿಂದ ಬಡ ಬಗ್ಗರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ. ಅದೇ ಖಾದಿಯನ್ನು ಬಿಚ್ಚಿ ಕಾವಿಯನ್ನು ಹಾಕಿಕೊಂಡು ಈ ಸಮಾಜದ ಸೇವೆಯನ್ನು ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಆದರೆ ಸಿಡಿಲಿನ ಆರ್ಭಟಕ್ಕೆ ಹೆದರದ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಎನ್ನುತ್ತಾರೆ ಅನ್ನೋದನ್ನು ಮಾತ್ರ ಮರಿಬೇಡ, ನೆನಪಿನಲ್ಲಿ ಇಟ್ಟುಕೋ. ಬರುತ್ತೇನೆ. ರಂಗೇಗೌಡ, ಯಾಕೋ ಮಾತಿಗೆ ಎಮ್ ಎಲ್ ಎ ಅಂತ ಜಮ್ಮ ಕಚ್ಕೋತೀಯ? ನಮ್ಮಂತ ಜನರು ನಿನಗೆ ಅಧಿಕಾರ ಕೊಟ್ಟದ್ದು ಕೇವಲ 5 ವರ್ಷ ಮಾತ್ರ. ಆದರೆ ಸಿಡಿಲಿನ ಆರ್ಭಟಕ್ಕೆ ಹೆದರದ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಲೋಕ ಪ್ರಳಯವಾಗುವ ತನಕ ನೆನಪಿನಲ್ಲಿಟ್ಟುಕೋ. ರಂಗೇಗೌಡ, ಮೊದಲನೇ ಸಲ ಬಂದೀನಿ, ವಾರ್ನಿಂಗ್ ಮಾಡ್ತೀನಿ. 2ನೇ ಸಲ ಬಂದ್ರೆ ಆರ್ಡರ್ ಮಾಡ್ತೀನಿ. ಅದಕ್ಕೂ ನೀವು ಕಿತ್ಕೊಳ್ಳಿಲ್ಲ ಅಂದ್ರ ಮಕ್ಕಳ ಕೊನೆ ಸಲ ಬಂದು ಕೊಚ್ಚಾಕ್ಬಿಡ್ತೀನಿ. ಲೇ ರಂಗೇಗೌಡ, ಈ ಊರಿನಲ್ಲಿ ನೀನು ಎಂತ ವಿಲ್ಲನ್ನೇ ಆದ್ರು ಕೊನೆ ಗೆಲ್ಲೋದು ಯಾರು ಹೇಳು? ಹೀರೋನೇ. ಯಾರು ಹೇಳು? ಹೀರೋನೇ. ಬರುತ್ತೇನೆ. ಪ್ರಳಯ. ಈ ಪ್ರಳಯಾಂತಕದ ಪವಾಡ ಪರಶಿವನಿಗೂ ಸಿಕ್ಕಿಲ್ಲ ಎಂದಾಗ ನಿನ್ನಂತ ನರಕುನ್ನಿಗಳಿಗೆ ಹೇಗೆ ತಿಳಿಯಬೇಕ? ಬಲರಾಮ, ಇವನ ಬೆಳೆದ ಕಬ್ಬಿನ ಬೆಳೆ ನಮ್ಮ ಫ್ಯಾಕ್ಟರಿಗೆ ಬಂದರೆ ಅದನ್ನು ವಾಪಸ್ ಕಳಿಸಿಬಿಡು. ಎಲ್ಲಿ ಮಾರಿಕೊಳ್ಳುತ್ತಾನೆ ಮಾರಿಕೊಳ್ಳಲೇ ಆ ಬಣ್ಣದ ಬಂಡ ರೈತ. ಬಡಜಂತೆ, ನಮ್ಮ ಮುಂದಿನ ಕೆಲಸವೇನು? ಡೈರೆಕ್ಟ್ 5 ಡಿಗ್ರಿ ತಲೆ ಕೆಟ್ಟು ತಾಪ ಆಗೈತ್ರಿ. ನಡೆ ಹೋಗೋಣ. ಊರಾಗ ಗಡದರ ಕಡಿಲೆ ದರ್ಶನ ಬಿಡುದಿಲ್ಲ. ಇಷ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ಮಪ್ಪಾಡನಲ್ಲ, ಯಾರದ ಅಂಜಿಗೆ ನನಗಿಲ್ಲ. ಹುಷಪ್ಪ, ಸಾಕ್ ಮಾರ ಸಾಕ್. ಈ ಹಾಳಾದ ಕೆಲಸ ಮಾಡೋದ್ರಾಗ ನನ್ನ ಮೈ ಕೈ ಎಲ್ಲ ಹೆಂಗಾಗ್ಬಿಟ್ಟ ನೋಡು, ಪೂರ್ತಿ ಸಣ್ಣ ಆಗಿ ಆದಂಗ ಆಗಿಬಿಟ್ಟಾವ. ಅಲ್ಲ, ಒಂದು ಮುಂಜಾನೆಯಿಂದ ಬರೀ ಉದ್ರಿನ ಕೆಚ್ಕೊಂಡು ಹೋದ್ರ ಈ ಊರಾಗ ನಾನು ಮದುವೆ ಆಗುದಂಗ ಮುಂದೆ ಮಕ್ಕಳ ಹಿಡಿದಂಗ ಅಂತೀನಿ. ಅದಕ್ಕೆ ಈ ಹಾಳಾದ ಬಡಗಿ ಕೆಲಸ ಬಿಟ್ಟು
ಬೇರೆ ಯಾವ್ದಾದ್ರ ಕೆಲಸ ಮಾಡ್ಬೇಕೈತೇಳಿ ವಿಚಾರ ಮಾಡಿ ಇದ್ಯಾಂಗ ಬೇಕ್ರಿ ಬೆಳ ಬೆಳ್ತಾನ ಕೆತ್ತೋ ಕೆಲಸ ಬೇಡದು ಕೆಲಸನ ಬೇಡ. ಕಡಿಮೆ ಅಂತ ಕರೋಣ ಓಪನ್ ಅಂತ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಕಂಗಲಾಗಿನ ಹೊರಗ ಬಾ ಮಾರಿ ತೋರ್ಸು ಬಾ ಹೊರಗ ಬಾ ಮಾರಿ ತೋರ್ಸು ಬಾ. ಕಡಿಮೆ ಅಂತ ಕರೋಣ ಓಪನ್ ಅಂತ ಲಾಕ್ಡೌನ್ ಕಡಿಮೆ ಅಂತ ಕರೋಣ ಓಪನ್ ಅಂತ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಕಂಗಲಾಗಿನ ಹೊರಗ ಬಾ ಮಾರಿ ತೋರ್ಸು ಬಾ ಹೊರಗ ಬಾ ಮಾರಿ ತೋರ್ಸು ಬಾ. ಸಿಗ್ಬಾರ್ದ ಸಿಕ್ಕರ ಬಂಗಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಗ್ಬಾರ್ದ ಸಿಕ್ಕರ ಬಂಗಾರ ಹುಡುಗಿ ಹಳ್ಳದ ದಂಡ್ಯಾಗ ಒಬ್ಬ ಇಳಿಸಿ ನಿನಗಾಗ ಒಬ್ಬ ಇಳಿಸಿ ನಿನಗಾಗ ಮುಳುಗಿಸಿ ಬಿಡುದು ನನಗಾಗ. ನಾವೇನಾರ ಮಾಡ್ಬೇಕು ಅನ್ನೋದ್ರಾಗ ಬುದಕ್ಕಂತ ಬಂದ ಬಿಡ್ತೀಯಲ್ಲ ಸುರ್ಸುರ್ ಬತ್ತಿ. ಅಯ್ಯಯ್ಯ ಯಾರ್ದಾರ ಯಾಕೆ ಕೆತ್ತು ಅಂತೆ ಮೊದಲು ನನ್ನ ಕೆತ್ತು ಕಳಿಸು ಬಡಗಿ ಬಸ್ಯಾ. ಈ ಯಾವ ಕಡೆಯಿಂದರ ಗಸಕ್ಕತ್ತ ಬಂದ ಬರ್ತೀಯಲ್ಲ ಸುರ್ಸುರ್ ಬತ್ತಿ. ಹುಡುಗಿ ಹುಡುಗಿ ಅನ್ನಾಕತ್ತಿ ನಂದೇನಾರ ತಲಿ ಕೆಡಬಾರ್ದ ಕೇಳ್ತಂದ್ರ ಕೇಳ್ತೇಂದ್ರ ನಿಂದ ಕೇತ್ ಮನಿಗೆ ಕಳಿಸ್ತಾನೆ. ಮನಿಗೆ ಹೋಗಿ ಒಂದ್ ಇಟ್ಟ ಬರ್ತೀನಿ ನೋಡೊಂದು ಬಿಳಿ ತತ್ತಿನ. ಲೇ ಗಟ್ಟಿದಾವನ್ಲ ನೀನು ಉತ್ತತಿ ನಾವು ಒಮ್ಮೆ ಮಣ್ಣು ಕೆಮ್ಮಿರ್ಕ ಕುಂಬಾರ್ದಕ್ಕ ಸತ್ ಹೋಗೈತೆ ನಂದೇನಾರ ತಲಿ ಕೆಟ್ಟ ಬಾಯ್ ಬಿಟ್ಟೆ ಅಂದ್ರ ಏನಿನ್ನ ತಲೆ ಸುತ್ತಿ 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 ತೆಳಗ ಬೀಳ್ತಿ ಮತ್ತ. ಏ ಚಂದ್ರಿ ನೀ ಯಾಕೆ ಶಿಫ್ಟ್ ಮಾಡ್ಕೋತಿ? ಮತ್ತ ಬಿಟ್ಟ ಏನೋ ನಮ್ ಹುಡುಗಿಗೆ ಅಂತ ಹಂಗ ಮಾತಾಡಿದ್ದೆ. ಹೋಗ್ಲಿ ಬಿಡು, ನಿಂದೇನೋ ಕೆತ್ತಬೇಕಂತ ಹೇಳಿದ್ದಲ್ಲ ಅದೇನು? ಅದನ ಬಸ್ಯಾ ನಮ್ಮ ಮನ್ಯಾಗ ಒಂದು ಹಳಿ ಗೂಟಿತ್ತ ಅದು ಮುರ್ಕೊಂಡ್ ಹೋಗೈತಿ. ಅದಕ್ಕ ನಮ್ಮ ಅಪ್ಪ ಯವ್ವ ಮಗಳ ಆ ಬಡಗಿ ಬಸ್ಯಾ ಅಂತ ಹೋಗಿ ಕೆತ್ತಿಸ್ಕೊಂಡ್ ಬಾರವಾ ಅಂತ ಕಳ್ಸ್ಯಾನ. ಬಾರಿ ತಲೆ ಕೆಟ್ಟ ಹೆಣ್ಮಕ್ಳಂದ್ರಿ ಬಿಟ್ಟು. ಯಾಕ ಅಲ್ಲ ಚಂದ್ರಿ ಇದು ಗೂಟ ತೋಡಿನ ಚಂದಂಗ ಬಾಳೆ ಮಾಡೋದು ಬಿಟ್ಟು ಕಿಶಿಂದ ಇದೊಂದು ಗೂಟಾನು ಮುರ್ಕೊಂಡ್ ಬಂದದಿ ಅಂತ ಹೇಳತ್ತಿದ್ದಿಲ್ಲ. ನಿನಗ ಸ್ವಲ್ಪಾರ ಬುದ್ಧಿ ಗೀದಿ ಐತೇನ? ಏ ಮಾರಯ್ಯ ನಾನು ಮುರ್ದಿಲ್ಲ ಅದನ್ನ. ಅಲ್ಲ ನಮ್ಮ ಮಗಳ ಮನೆಯಾರ ಚಿಕನ್ ಅರ್ಚಿ ಅನ್ನೋದಾಳಲ್ಲ ಯವ್ವ ತಂಗಿ 2 ಸೇರ್ ಜೋಳದವು ಬೀಸ್ ಕೊಡ್ತಾನೆ ನಿನಗೆ ಊಟ ಕೊಡವ ಅಂದ್ರ. ಆಯ್ತು ತಗೋರ ಯಾಕ ಅದನ್ನ ಹರಿದಲ್ಲ ಮುರಿದಲ್ಲ ಬಿಸ್ಕೊ ಅಂತ ಕೊಟ್ನವ. ಆಕಿದಾಳಲ್ಲ ಸಿಕ್ಕೈತೇವ ಸಿಗಾಕೈತೇವ ಇಲ್ಲ ಅಂತ ಹೇಳಿ ಆಕಿಗೇನ್ ಮಾಡೋದು ಮಂದಿಗೆ ಊಟ 2 ಕಾಲ ಚಾಚಿ ಗರ 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 ಬೀಸಾಕತ್ತಾಳ. ಅದ್ಯಾಕೆ ಕೇಳ್ತತಿ ಹಳಿ ಗೂಟ ಮುರ್ಕೊಂಡ್ ಅರ್ಧ ಕಲ್ಲಾಗ ಅರ್ಧ ಕೈಯಾಗ. ಹೋಗೋ ನಿಮ್ಮ ಅವ್ರು ಹೋಗ್ಲಾತ್ತಾಗ. ಅಲ್ಲ ಮತ್ತೊಬ್ರ ಕೈಯಾಗ ಬೀಸು ಕೈಲಿನ ಊಟ ಕುಡಿದು ಒಂದ ರಾಜಕಾರಣದವ್ರ ಕೈಯಾಗಿನ ನೋಡ್ ತಗೊಂಡ್ ಹೋಟ್ ಹಾಕೋದು. ಇವು ಎರಡು ಹೊಳ್ಯಾಗ ಹುಣ್ಸಿನ ಹಣ್ಣು ತೊಳ್ದಂಗ ಆಕತ್ತೆ. ಹುಂಚಿನ ಹಣ್ಣು ತೊಳ್ದಂಗ ಆಕತ್ತೆ. ಅಯ್ಯ ಹೋಗ್ಬಿಡ ಮಾರ್ಯ ನೀವ್ ನನಗೆ ಸರಿಯಾದ ಊಟ ಕೆತ್ತಿ ಕೊಡ. ಈಗಾರ ಗೊತ್ತಾತಲ್ಲ ನಮ್ಗ ಊಟ ನಾವ ಇಟ್ಕೋಬಾರ್ದು ಇಟ್ಕೋಬೇಕು ಮಂದಿ ಕೊಡಬಾರ್ದು ಅನ್ನೋದು. ಆತ್ ಬಿಡಿ ಚಂದ್ರಿ ನೀ ಇಷ್ಟೆಲ್ಲ ಹೇಳ್ತಿ ಅಂದಾಗ ನಾ ಯಾಕೆ ಕೆತ್ತಲ್ಲ ಅನ್ಲಿ. ಇವತ್ತು ಹೊತ್ತ ಮುಳುಗೋದ್ರಾಗ ನಿನಗೊಂದು ಹೊಸ ಗೂಟ ಕೆತ್ ರೆಡಿ ಮಾಡಿ ಕೊಡ್ತೀನಿ. ನಂಗ ನಿನ್ನ ಬಿಸು ಕೈನ ಸೈಜ್ ಏನು ಗೇನ್ ಉದ್ದ ಬೇಕು ಏನ ಫೂಟ್ ಓದ್ ಬೇಕು? ಏ ಏನ ಮನುಷ್ಯ ಅದಾನ್ರಿ ಇವ. ಅಲ್ಲಿ ಗೇನ್ ಉದ್ದ ಪೂಟದ ಎದಕ್ ಅಂಬಿಡ್ತದ ನಮ್ ಬಿಸು ಕಲ್ಲಿಗೆ. ನಮ್ ಬಿಸು ಕಲ್ಲ ಮೊದ್ಲ ಬಾಳ ದೊಡ್ಡದೈತೆ. ಒಂದು ಮಾರು ಉದ್ದ ಮಾಡಿಕೊಡ ಯಾಕಂದ್ರೆ ಕೈಯಾಗ ಹಿಡಿದು ಬಿಸಾಕ ಗಾವಕತಿ. ಆತ್ ಬಿಡ್ ಚಂದ್ರಿ ಇವತ್ತು ಸಂಜೆ ಮುಂದೆ ನಮ್ಮ ಮನೆ ಕಡೆ ಬಾ. ಮಾರೋದು ಗೂಟಾನ ಕೆತ್ತಿ ರೆಡಿ ಮಾಡಿಟ್ಟೇನಿ. ನೀನು ಕೈಯಾಗ ಕೊಟ್ಬಿಡ್ತೀನಿ. ಬಂದ ಬಿಡಕ್ಕೆ ಕಡೆ. ಹೌದಾ ಹೋಗ್ಲಿ ಬಿಡ ಅಂದಾಗ ಊಟ ಮಾಡ್ಕೊಡಕ ಅಂದೆಲ್ಲ ಅದಕ್ಕೆ ರೊಕ್ಕ ಎಷ್ಟು ತಗೋತಿ? ರೊಕ್ಕ
ನಿನ್ನಂತ ಹುಡುಗಿ ಕಡೆ ಗೂಟ ಕ್ವಾಟ ರೊಕ್ಕ ತಗೊಂಡಿ ಅಂದ್ರ ನಾನ್ ಯಾರು ಉಳಿದೈತಿ ಊರಾಗ ಹೆಸರ ಅದಕ್ಕ ನೀ ಇದೆ ಬಾಳ ಸುಂದ್ರಿ ನಿನ್ನ ಗೆಳತಿ ಹೆಸರ ಐತಿ ಏನ್ರಿ ಮಣ್ಣ ಮನಿ ಹಿತ್ತಲ್ ಸಂದ್ರಿಗೆ ಇಬ್ರು ಸೇರಿ ಬಂದಿದ್ದೀರಲ್ಲ ಹೌದಾ ಅವಾಗ ನಿಮ್ ಹಿಂದಿನ ಹಾಳ ಹೊಡೆದವ ನಾನಲ್ಲಿ ಚಂದ್ರಿ ನಾನ ಅಲ್ಲ ಹಿಂದ್ ಹಾಳ ಹೊಡೆದವ್ ನೀನಾ ಲೇ ಹಿಂದ್ ಬಂದ್ ಯಾಕೆ ಸೋರಿಸ್ತಿರೋ ನಿಮ್ ಬಾಯಾಗಿನ ಜೊಲ್ ಮುಂದ್ ಬಂದ್ ಕೇಳಿದ್ರೆ ಕೊಡ್ತಿದ್ನಲ್ಲ ಏನಂತಿಲ್ಲ ಯಪ್ಪ ಇಷ್ಟು ಹೇಳಿದೆ ಅಂದ್ರ ಮತ್ತ್ಯಾಕ ನಾನು ಎದಾಗ ಮೂಡಿದಂಗ ಆತ್ ನೋಡ್ ಕಾಮನ್ ಬಿಲ್ ಮತ್ತ್ಯಾಕ ತಡ ಮಾಡ್ತಿ ಶಟದ ನಿಲ್ಲ ಪೆಟ್ಟಿಗೆ ಹಸ್ತಾನ ಇಬ್ಬರಿಗೂ ಮಾಸ್ತರ್ ಕಲ್ ಕಾಲ್ ಹತ್ತಾನ ಬಿಡವ ಅಲ್ಲ ಒಟ್ನ್ಯಾಗ ನನಗ್ ಊಟ ರೆಡಿ ಮಾಡ್ಕೊಡ್ತಿ ಅಂದಂಗ ಹಾ ಕೊಡ್ತೀವಿ ಯಾದಿ ಮ್ಯಾಲ ಸ್ಯಾದಿ ತುಡುಗಿಲ ಮಾಡ್ಯಾರ ಮದ್ವೆ ಯಾದಿ ಮ್ಯಾಲ ಸ್ಯಾದಿ ತುಡುಗಿಲ ಮಾಡ್ಯಾರ ಮದ್ವೆ ಎಡಗಾಲ ಇಟ್ಟ ಹಾದಿ ನನ್ನ ಎಡಗಾಲ ಬೆಂಕಿಂದ ಕರ್ಕೊಂಡ್ ಹೋಗೋ ಗಾಡಿ ಎಡಗಾಲ ಇಟ್ಟ ಹಾದಿ ನನ್ನ ಎಡಗಾಲ ಬೆಂಕಿಂದ ಕರ್ಕೊಂಡ್ ಹೋಗೋ ಗಾಡಿ ನಿಜ ಹೇಳಾತೀನಿ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಲಿತೀಯೇ 1 2 3 4 ನಿನ್ನ ಮಾರಿ ನೋಡಂಗ ಆಗೈತಿಯೇ ನಿನ್ನ ಮಾರಿ ನೋಡಂಗ ಆಗೈತಿಯೇ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿಯೇ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿಯೇ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನ್ಯಾಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನ್ಯಾಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹಂಗ ಇರತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ಹಂಗ ಇರತಿ ಏ ತಂಗಿ ಅಲ್ಲಿ ಒಂದು ಮುಂಜಾನೆ ಎದ್ದ ಬೀಸಕ್ಕೊಲ್ಲಿ ಊಟ ಕೆತ್ಸ್ಕೊಂಡ್ ಬರ್ತೀನಿ ಅಂತೇಳಿ ಹೋದಕ್ಕಿ 67 ಹೋದಕ್ಕೆ ಈಗ 4:30 ಆಗೈತ್ರಿ ಟೈಮ್ ಇಲ್ಲಿ ಏನ್ ಅಂತ ದಗದ ಏನ್ ಇರ್ಬೇಕು ಹೇಳಿಕ್ಕಿದ ಏ ತಂಗಿ ಏನಪ್ಪ ಈ ಮಂಜಾನ ಮಗನ ಜೋಡಿ ಇಲ್ಲಿ ಏನ್ ಮಾಡತ್ತಿದ್ದಿ ಅಲ್ಲ ನಾನು ಮಾನ ಮರ್ಯಾದೆ ಹಾಳ್ಬೇಕಂತ ಮಾಡ್ಬೇಕಂತ ಹುಟ್ಟಿದೆ ನಾನು ಮನುಷ್ಯ ಏನಿದೆ ಏ ಏ ಏ ಏ ಹಾರೋ ಏನ ಹಾರೋ ಯಪ್ಪ ಏ ಮಂಜನ ಮಗನ ಅಲ್ಲೋ ಪುಗ್ಗ ಮರವ್ರ ಬತ್ತೆ ಕಾಣ್ತಿ ಆ ನಮ್ಮ ಹುಡುಗಿ ಏನೋ ತಿಳಿಲಾರ್ದ ಸಣ್ಣ ಹುಡುಗಿ ಆ ಹುಡುಗಿ ಕೈ ಹಿಡ್ಕೊಂಡು ನೀನು ಡ್ಯಾನ್ಸ್ ಮಾಡ್ಲತ್ತದಿ ನಾಚಿಗೇಡಿ ಹಳಿ ನಾಚಿಗೇಡಿ ಇಲ್ಲೋ ಮಾರಾಯ ಅಟ್ಯಾಕ್ ತಾಪ್ ಮಾಡ್ಕೊಳತ್ತಿದ್ವಿ ಅಂತ ನಾ ಮಾಡೀನಿ ಈ ನಮ್ನಿ ಸಿಟಿ ಬರ್ಲಾಕ ನೀ ಏ ನಗಲ ಬಿಪಿ ಐತು ಶುಗರ್ ಬಿಪಿ ಎರಡು ಕೂಡ್ಯಾವ ಮತ್ ಹೆಂಗಿರ್ಬೇಕು ನೀ ಏ ಮತ್ತೆ ಈ ನಮ್ನಿ ತಾಪ್ ಮಾಡಿ ನಾವು ಡೈರೆಕ್ಟ್ ಮ್ಯಾಲ ಏಯಪ್ಪ ಹಾ ಹೇಳ ಅಲ್ಲ ಪಾಪ ಬಡಗನ್ ಯಾಕೆ ಬೇಯಕ್ತಿ ಅವ ಏನ್ ತಪ್ಪ ಮಾಡ್ಯಾನ ಅಂತೀನಿ ಅಲ್ಲ ನಮ್ ಬಿಸುಕಲ್ಲಿ ಗೂಟ ಏನ್ ಉದ್ಬೇಕು ಚೋಟ್ ಉದ್ಬೇಕು ಕೇಳಕ್ ಹತ್ತಿದ್ದ ಅದಕ್ಕ ಒಂದು ಮಾರುದ್ ಮಾಡ್ಕೊಡು ಅಂತ ಹೇಳಕತ್ತಿದ್ನಿ ಅಷ್ಟ್ರಾಗ ನೀ ಬಂದ್ಬಿಟ್ಟೆಲ್ಲಪ್ಪ ಅಷ್ಟೊತ್ನ್ಯಾಗ ನಾ ಬಂದೇನ ಬಂದೆಲ್ಲ ನಾ ಜೋರ್ ಬಂದಿರ್ಲಿಕ್ಕ ಮಾರೋದ್ ಊಟನ ಕಾಟ್ ಬಿಡ್ತಿದ್ ನಿನ್ ಕೈಯಾಗ ಹಿಡ್ಕೋತ ಹೋಗ್ತಿದ್ ನಾ ಮನಿ ತಕ್ಕ ಅಳಿಗಾಡ್ಸ್ಕೊತ ಮನುಷ್ಯ ಇದು ದನ ಇದು ಅಲ್ಲ ತಂಗಿ ನೋಡ್ರಿ ಅವ ಬಾಯಲ್ಲ ಹೇಳ ಕೇಳು ಮಗ ಅಲ್ಲ ಅವ ಹಾ ಹಿಡಿದು ಬಾಯಾಗ ಆಟಿ ಕೆಡಿ ಹ್ಯಾಂಡ್ರ ತುರುಕ್ರಿ ಇನ್ನೊಮ್ಮೆ ಹೆಣ್ಮಕ್ಳು ತಂಟ್ಯಾಗ ಬರಂಗಿಲ್ರಿ ಅವ ಏ ಏ ಏ ವಶ ಏ ನೋಡು ಕಲಿ ನೋಡು ಚೆನ್ನ ಎಷ್ಟು ಭಾವ ಪ್ರೀತಿ ಮಮಕಾರ ನೋಡಿ ಕಲಿಯೋ ಜರ ಹೆಣ್ಮಕ್ಳು ಅಂದ್ರೆ ಹೆಂಗ ಗೌರವ ಕೊಡ್ತಾನ ಓಣ್ಯಾಗ ಹೊಂಟತಿಳಿ ಚೆನ್ನ ಕುರಿ ಚಂಡ ನೆಲಕ್ಕೆ ಹೋಗಂಗ ಹೋತ ನೆಲಕ್ಕೆ ಹೋಗಂಗ ಜರ ತಿಳ್ಕೊ ಹೌದ್ ನೋಡ ನಮ್ಮ ಅಪ್ಪ ಹೇಳೋದು ಕರೆ ಐತಿ ಈ ಊರಾಗಿನ ಹೆಣ್ಮಕ್ಳು ಚೆನ್ನಪ್ಪ ಅಂದ್ರ ತಂದಿ ಸಮಾನ ಇದ್ದಂಗ ಅವ್ರೇನಾರ
ಬಾಯ ಬೋಳ್ ಇಟ್ರ ಐತಲ್ಲ ಕರಿಯಾಕ ಬರಂಗಿಲ್ಲ ಅವಂಗ ಜುರು 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 ಜೀಪ್ತಾನ ಹೌದಿಲ್ಲ ಚೆನ್ನ ಹ್ಞೂ ಬಿಡುವ ಚಂದ್ರವ್ ನೀ ಸುಮ್ಕೊಂಡ್ರ ನಾ ಎಲ್ಲ ಹೇಳ್ತೀನಿ ಏ ಮಗನ ಬಡಿಗ ಬಾಯ್ ಈಗ ಚಂದ್ರವ್ ಯಾರತ್ತ ತಿಳಿದೀನಿ ಯಾರಪ್ಪ ಆಕಿ ನನಗ ಕಾಸ 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 ನಮ್ಮ ಅಕ್ಕನ ಮಗಳಿದ್ದಂಗು ಅಕ್ಕನ ಮಗಳಿದ್ದಂಗ ಯಾನಂದೆ ಯಾನಂದೆ ಕಾಸ ಯಾನಂತಾನ ನೀ ಕೇಳಿಸ್ಕೊಂಡದ ಅವ ಅಂದದ್ದು ಏ ಕಾಸ ಕಾಸ ನಮ್ಮ ಅಕ್ಕನ ಮಗಳ ಈಕಿನ ನನ್ನ ಹ್ಯಾಂತಿ ನಾನ ನಿನ್ನ ಮಾವ ಏ ನಿನ್ನ ಮೇಲೆ ಅಂದೆ ತಿಳಿ ಒಂದು ಜಾಡ್ಸ್ ಹೋದ್ನಿ ಅಂದ್ರೆ ಅಲ್ಲಿ ಹನುಮಂತವ್ರ ಕಾಟಿಗೆ ಹೋಗ್ತೀನಿ ಮತ್ತೆ ಕಾಟಿಗೆ ಈಗ ಗೊತ್ತಾಯ್ತು ನಿನಗ ನಮ್ಮ ಚೆನ್ನಪ್ಪ ಹೆಂಗ ಅದಾನ ಅಂತ ಹೇಳ್ತಿದ್ಲ ಏನಕತ್ತಾನ ನಮ್ಮ ಚೆನ್ನಪ್ಪ ಹಂಗ ಅದಾನು ನಮ್ಮ ಚೆನ್ನಪ್ಪ ತಳಗ್ ಮೊತ್ತಿ ಹಾಕ್ತಾನು ಏನೇನೋ ಭಾಳ ಹೇಳಿದ್ಲ ಈಗ ಹೆಂಗ್ ಮಾಡಿದ್ ನಮ್ಮ ಚೆನ್ನಪ್ಪ ನಾನು ಎಲ್ಲ ಬೆಳೆಗಳಿಗೆಲ್ಲ ಹಾಲತ್ತ ನಾ ತಿಳಿದ್ರೆ ಇದು ಸುಣ್ಣದ ನೀರು ಐತಿ ಇದು ಸುಣ್ಣದ ನೀರು ಏ ತಂಗಿ ಎರಡು ಹಾಳಾಗಿ ಹೋಗುವತಕ್ಕ ಒಂದು ಹಾಗಲಕಾಯಿ ಇನ್ನೊಂದು ಬೇವಿನಕಾಯಿ ಎರಡು ಕೈ ನನ್ನ ಮಕ್ಳು ಅದಾವ ತಂಗಿ ತಂಗಿ ಏನಪ್ಪ? ಹೊಟ್ಟೆ ಹಸದೈತಿ ಹಸದೈತಿ ಫಸ್ಟ್ ಕ್ಲಾಸ್ ಒಂದ್ ಎರಡು ರೊಟ್ಟಿ ಮಾಡಕೈತೆ ಹಾ. ಹೋಗಿ ಚಂದಂಗಿ ತಿನ್ನೋನು ನಡಿಯೋ ಆಯ್ತು ಬಾರಪ್ಪ ಹಸಿ ಮೆಣಸಿನ್ಕಾಯಿ ಸೀಕರ್ನಿ ಸಜ್ಜಿ ಚಪಾತಿ ಮಾಡ್ತಾನ ಬಡತಾನ ಬಡದ್ ಜಾಡ್ಸನ ಈ ಮಕ್ಳು ಬಾಯಾಗ ಹೋಗಿ ಬಿದ್ದಿರ್ಬೇಕು ನೋಡು ಹೊಳೆದಂಡಿಗೆ ಟಾರ ಆವಾಜ್ ಮಾಡಿಬಿಡ್ನು ಅಲ್ಲಿ ಹೋಗು ನೀನಪ್ಪ ಹಾ ನಡಿತೀನಿ ಹೋಗು ನೀನಪ್ಪ ಬಡಿಗ ಯಾನ್ ಮಾಡಿದ್ವು ಎಲ್ಲ ಗಾತ ಮಾತು ಅಲ್ಲ ಮಳಿ ಬಂದು ಕುಟ್ಟಿದಂಗ ಆತ್ ನೋಡು ಈಗ ಸಿಗದಿದ್ರೆ ಏನಾತು ಚೆನ್ನ ಮುಂದೊಂದಿನ ಸಿಗ್ತಾಳ ಊರಿಗೆ ಬಂದಕ್ಕಿ ನೀರಿಗೆ ಬರ್ಲಾರ್ದ ತಿಳಿದಿದೇನ ಹಾ ಹಾ ಒಳಗೆ ಲೈಟ್ ಇಲ್ಲ ಆದ್ರ ನಮ್ಮ ಬಸ್ ಸ್ಟ್ಯಾಂಡ್ ಮುಂದೆ ಬೋರ್ ಐತಿ ಇಲ್ಲಿ ಹಾ ಹಾ ಈ ಬೋರ್ ನೀರಿಗೆ ಹಾ ಅವಾಗ ನೋಡ್ಕೊಂಡು ಸಾಧ್ಯ ಇಲ್ಲ ಹಾ, ಬರ್ಲಾಕಬೇಕು ಹಾ. ನಡಿ ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ಬಾರೋ ನನ್ನ ರಾಜ ರಣ ವಿಕ್ರಮ ನಡಿಗ ಕ್ರಮ ಈ ಮಾಡುವೆ ಎಲ್ಲ ಸಕ್ರಮ ರಣ ವಿಕ್ರಮ ಈ ಮಾಡುವೆ ಎಲ್ಲ ಸಕ್ರಮ ಈ ನಿಸರ್ಗದಲ್ಲಿ ನಗುವ ಗುಲಾಬಿಯನ್ನು ಕಂಡಾಕ್ಷಣ ದುಂಬಿಗಳ ದಂಡು ಹರಿದು ಬಂದು ಮಕರಂದವನ್ನು ಹೀರಿ ಸಂತೋಷ ಹಾಗೆ ಸುಂದರವಾದ ಹುಡುಗಿಯರನ್ನು ಕಂಡಾಕ್ಷಣ ಅವಳನ್ನು ಅಪ್ಪಿ ಮುತ್ತಾಡಿ ಅನುಭವಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಇಂದಿಗೆ ಅದೆಷ್ಟೋ ದಿನಗಳು ಗತಿಸಿ ಹೋಗಿವೆ. ಈ ಬಲರಾಮನ ಕಣ್ಣಿಗೆ ಒಂದು ಬಣ್ಣದ ಚಿಟ್ಟೆನೂ ಕಾಣ್ತಾ ಇಲ್ವಾ? ಓಹೋ, ನಾನು ಬಯಸಿದಂತೆ ಒಂದು ಬಣ್ಣದ ಹಕ್ಕಿ ಇತ್ತ ಕಡೆನೇ ಬರ್ತಾ ಇದೆ. ಬರ್ಲಿ ಬರ್ಲಿ, ಸಮಯ ನೋಡಿ ಸಾಧಿಸಿಕೊಂಡರಾಯಿತು ಈ ಬಲರಾಮನ ಕಾರ್ಯವನ್ನು. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತುಕೊಳ್ಳಿ. ಹೀಗೆ ಮಧ್ಯೆ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಓಡಾಡೋರಿಗೆ ತೊಂದರೆ ಆಗುದಿಲ್ಲವೇನು? ತೊಂದರೆ ಖಂಡಿತವಾಗಿಯೂ ತೊಂದರೆ ಆಗುತ್ತದೆ. ನಿನ್ನಂತ ಸುಂದರವಾದ ಹುಡುಗಿಯರನ್ನು ಹಾಗೆ ಬಿಟ್ಟು ಹೋದರೆ ತೊಂದರೆ ಆಗೇ ಆಗುತ್ತದೆ. ವಾಹ್, सिगरेट का मजा नंबर की नीचे, ये लड़की का मजा कंबर की नीचे. ಆ ಬೇಲೂರಿನ ಶಿಲಾಬಾಲಕಿಯಂತಿರುವ ಈ ಹೆಣ್ಣು ಇಷ್ಟು ದಿನ ಅದೆಲ್ಲಿದ್ದಳೋ?
ನಾನಿಲ್ಲೇ ಪಕ್ಕದ ಊರಿನೋಳು ನನ್ನ ಫ್ರೆಂಡ್ ನೋಡ್ಬೇಕು ಅಂತ ಬರ್ತಾ ಇದ್ದೀನಿ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಫ್ರೆಂಡ್ ಅಂದರೆ ಗರ್ಲ್ ಫ್ರೆಂಡಾ ಅಥವಾ ಬಾಯ್ ಫ್ರೆಂಡಾ? ಏ ಮಿಸ್ಟರ್, ಮೈಂಡ್ ಅಟ್ ಯುವರ್ ಲ್ಯಾಂಗ್ವೇಜ್. ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಈ ರೀತಿ ಸೊಕ್ಕಿನಿಂದ ಮಾತಾಡುದು ಸರಿಯಲ್ಲ, ಸುಮ್ಮನೆ ದಾರಿ ಬಿಡು. ಏ ಸೊಕ್ಕಿನ ಹೆಣ್ಣೆ, ಈ ಬಲರಾಮ ಸೊಕ್ಕಿನ ಶಿಖರವನ್ನೇರಿ ನಿಂತು ಈ ನನ್ನ ಕಾಮದ ಕಣ್ಣನ್ನು ಬಿಟ್ಟು ನೋಡಿದರೆ ಸಾಕು, ಮಣ್ಣು ಮುಕ್ಕಿ ಸಾಯುವೆ ಈ ಅರಣ್ಯದಲ್ಲಿ. ಸುಮ್ಮನೆ ಹಠ ಮಾಡದೆ ಗುಲಾಬಿಯಂತಿರುವ ಈ ನಿನ್ನ ದೇಹವನ್ನು ನನಗೆ ಅರ್ಪಿಸಿ ಪ್ರಾಣವನ್ನು ಉಳಿಸಿಕೊಂಡು ಮನೆ ಸೇರಿಕೋ. ಬಾಯ್ ಮುಚ್ಚೋರೆ ಅಂಕಲ್, ನೀನು ಕರೆದಾಗಲೆಲ್ಲ ಬಂದು ನಿನಗೆ ಸರಕ್ ಹಾಸೋದಕ್ಕೆ ನಾನೇನು ನೀನು ಇಟ್ಟುಕೊಂಡ ಸೂಳೆಲ್ಲ. ಗುಲಾಬಿ ಹೂ ನೋಡಲು ಮಾತ್ರ ಚೆನ್ನಾಗಿರುತ್ತೆ, ಅದನ್ನು ಮುಟ್ಟಲು ಹೋದ್ರೆ ನಿನ್ನ ಮುಟ್ಟಾಳತನ. ಲೇ ಬಣ್ಣದ ಹೆಣ್ಣೆ, ಅದೇ ನಗುವ ಗುಲಾಬಿಯ ಸುತ್ತಲೂ ಮುಳ್ಳು ಇವೆ ಎಂದು ಆ ಗುಲಾಬಿಯನ್ನು ಮುಡಿಯದೆ ಹಾಗೆ ಹೋಗುವ ಹೆಣ್ಣುಗಳು ಯಾರು ಇಲ್ಲ ಇಂದಿನ ಈ ಪ್ರಪಂಚದಲ್ಲಿ. ಹಾಗಂತ ನಾನು ನಿನ್ನನ್ನು ಸುಮ್ಮನೆ ಬಿಟ್ಟು ಹೋಗಲು ನಾನೇನು ದ್ವಾಪಾರ ಯುಗದಲ್ಲಿರುವ ಶ್ರೀರಾಮಚಂದ್ರನೂ ಅಲ್ಲ. ನಿನ್ನಂತ ಸುಂದರವಾದ ಹೆಣ್ಣುಗಳ ಪಾಲಿಗೆ ಸಿಂಹ ಸ್ವಪ್ನ, ಕಾಮ ಭಕ್ಷಕಾಯಿ ಬಲರಾಮ. ಏ ಮುಠಾಳ, ಸಮುದ್ರದ ನೀರು ಅದನ್ನು ನೋಡಿ ಚೆನ್ನಾಗಿದೆ ಅಂತ ಸಂತೋಷ ಪಡ್ಬೇಕು, ಅದನ್ನು ಕುಡಿಯಲು ಹೋದ್ರೆ ಅದು ನಿನ್ನ ಮುಠಾಳತನ. ಸಮುದ್ರದ ನೀರನ್ನು ನೋಡಿ ಅಂಜು ಹೋಗಲಿಕ್ಕೆ ನನ್ನನ್ನೇನು ಷಂಡನೆಂದು ತಿಳಿದಿರುವೆಯಾ? ಅದೇ ಆಳವಾದ ಸಮುದ್ರದಲ್ಲಿ ಧುಮುಕಿ ಈಜಿ ಜಯ ಗಳಿಸಿ ಬಂದ ಈ ಜಯಬೇರಿ ಬಲರಾಮನಿಗೆ ಸವಾಲು ಹಾಕ್ತೀಯಾ ಹೆಣ್ಣೆ? ಬಾ, ಬಂದು ಈ ನನ್ನ ಕೆನ್ನೆಗೆ ಕೆನ್ನಿನ ಕೆಂದುಟಿಯಿಂದ ಮುತ್ತು ಕೊಟ್ಟು ಈ ಬಲರಾಮನ ಕಾಮದ ಮತ್ತನ್ನು ಇಳಿಸುಬಾರೆ ಹೆಣ್ಣೆ. ನಿಂತು ಮಾತಾಡೋ ದುರಾತ್ಮ. ದುರಾತ್ಮ? ಯಾರು ದುರಾತ್ಮ? ಈ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ತಾಯಿ ದುರಾತ್ಮ. ಈ ನಿನ್ನ ದೇಹಕ್ಕೆ ಸೌಂದರ್ಯವನ್ನು ಕೊಟ್ಟ ದೇವರು ದುರಾತ್ಮ. ನಿನ್ನನ್ನು ಅನುಭವಿಸಲೆಂದು ಹುಟ್ಟಿ ಬಂದ ನಾನೇ ನಿನ್ನ ಪರಮಾತ್ಮ. ಪಾಪಿ, ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದೆಯಲ್ಲ, ನೀನ್ಯಾವ ಪರಮಾತ್ಮನೋ ಪಾಪಿ? ಅದು ಅಲ್ಲದೆ ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ, ಆ ದೇವರೇ ಬಂದು ನಿನಗೆ ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ದೇವರು ಎಲ್ಲಿದ್ದಾನೆ ಆ ನಿನ್ನ ಕಲ್ಲು ದೇವರು? ಅದು ಹೇಗೆ ಬಂದು ನನ್ನನ್ನು ಶಿಕ್ಷಿಸಿ ನಿನ್ನನ್ನು ರಕ್ಷಿಸುತ್ತಾನೋ ನಾನು ನೋಡುತ್ತೇನೆ. ಕರೆ ನಿನ್ನ ಕಲ್ಲು ದೇವರು ನನ್ನನ್ನು ಶಿಕ್ಷಿಸುವ ಮೊದಲು ಅದೇ ದೇವರ ಹೆಸರಿನಲ್ಲಿ ಮಠ ಮಂದಿರಗಳನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಕಾಲೇಜಿಗೆ ಬರುವ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮಿನಲ್ಲಿ ಕರೆಯಿಸಿಕೊಂಡು ಕಾಮದಾಹ ತೀರಿಸಿಕೊಳ್ತಾರಲ್ಲ, ಅಂತ ಸ್ವಾಮಿಗಳನ್ನ ಶಿಕ್ಷಿಸಲು ಹೇಳುವ ನಿನ್ನ ಕಲ್ಲು ದೇವರಿಗೆ ಅದೇ ಹುಡುಗಿಯರನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಊರು ಸುತ್ತಿ ಎಂಜಾಯ್ ಮಾಡಿ ಭಕ್ತರು ಕೊಟ್ಟ ದೇಣಿಗೆಯನ್ನೇ ಆಸೆ ತೀರಿಸಿದ ಹುಡುಗಿಯರಿಗೆ ಕಾಣಿಕೆಯನ್ನಾಗಿ ಕೊಡ್ತಾರಲ್ಲ, ಅಂತ ಸ್ವಾಮಿಗಳನ್ನ ಶಿಕ್ಷಿಸಲು ಹೇಳುವ ನಿನ್ನ ಕಲ್ಲು ದೇವರಿಗೆ ಆ ನಿನ್ನ ಕಲ್ಲು ದೇವರು ಇದ್ದಿದ್ದೇ ಆದರೆ ಅದೇ ಹೇಗೆ ನನ್ನನ್ನು ಶಿಕ್ಷಿಸಿ ನಿನ್ನನ್ನು ರಕ್ಷಿಸುತ್ತಾನೋ ರಕ್ಷಿಸಲಿ. ಕರೆದು ಬಿಡು ನೋಡೋಣ. ಬೇಡ, ಇಷ್ಟು ದಿನ ಕಾಪಾಡಿಕೊಂಡು ಬಂದಿರುವ ಈ ನನ್ನ ಶೀಲ ಮಾತ್ರ ಹಾಳು ಮಾಡಬೇಡ, ಸುಮ್ಮನೆ ದಾರಿ ಬಿಡು. ಅಯ್ಯೋ ಹುಚ್ಚಿ, ಸುಮ್ಮನೆ ಏಕೆ ಶೀಲ ಶೀಲವೆಂದು ಚೀರಿಕೊಳ್ಳುತ್ತಿರುವೆ? ಈ ಭೂಮಿಯ ಮೇಲೆ ಹುಟ್ಟಿದ ಎಲ್ಲ ಜೀವಿಗಳು ಕೆಟ್ಟು ಹೋಗಲಿಕ್ಕೆ ಅಷ್ಟೇ ಏಕೆ ನಿನ್ನಂತ ಹೆಣ್ಣುಗಳ ಶೀಲವನ್ನು ಕೊಕ್ಕಿ ತಿನ್ನುವುದೇ ಈ ಗಂಡಿನ ಕರ್ತವ್ಯ. ಈ ಭೂಮಿಯ ಮೇಲೆ ಯಾವ ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಳ್ಳದೆ ಹಾಗೆ ಇದ್ದಿದ್ದರೆ ನಾನು ಮತ್ತು ನೀನು ಈ ಭೂಮಿಯ ಮೇಲೆ ಹೊಟ್ಟೊತ್ತಲೇ ಇರಲಿಲ್ಲ ಕಣೆ. ಹಾಗಂತ ಎಲ್ಲ ಹೆಣ್ಣುಗಳು ಕಂಡವ್ರಿಗೆ ಶೀಲ ಅರ್ಪಿಸ್ತಾಳಂತ ತಿಳಿದುಕೊಳ್ಬೇಡ. ಈ ನಾಡಿನ ಹೆಣ್ಣು ಮಕ್ಕಳು ಮದುವೆಯಾದ ತಮ್ಮ ತಮ್ಮ ಗಂಡನಿಗೆ ಮಾತ್ರ ಆ ಶೀಲವನ್ನು ಅರ್ಪಿಸ್ತಾಳೆ. ಮದುವೆ
ಮದುವೆ ಎಂಬ ಅರ್ಥದ ನಿನ್ನ ಮಾತು ನಿನಗೆ ಎಚ್ಚರವಿದ್ದಿದ್ದರೆ ನೀನು ಈ ರೀತಿ ಮಾತನಾಡುತ್ತಲೇ ಇರಲಿಲ್ಲ. ಮದುವೆ ಎಂಬ ಮೂರಕ್ಷರದ ಅರ್ಥವನ್ನು ಬಿಚ್ಚಿ ಹೇಳುತ್ತೇನೆ. ಅಚ್ಚಳಿಯದ ಹಾಗೆ ಬರೆದಿಟ್ಟುಕೋ ಈ ನಿನ್ನ ಕೆಚ್ಚದೆಯ ಮೇಲೆ. ಗಂಡು ಎಂಬ ಗರ್ವ ಹುಟ್ಟಿದ್ದೇ 18ರ ಹರೆಯ ನಂತರ. ಆವಾಗ ಕಂಡು ಕಂಡು ಹೆಣ್ಣುಗಳ ಮೇಲೆ ಕಣ್ಣು ಹಾಕುತ್ತಾನೆ. ಹಾಗಂತ ಅದು ಗಂಡಸಿನ ತಪ್ಪಲ್ಲ, ಸೃಷ್ಟಿಯ ನಿಯಮವೇ ಹಾಗೆ. ಇದೇ ರೀತಿ ಮುಂದುವರಿಯುತ್ತಾ ಹೋಗಿದ್ದರೆ ಯಾರ ಹೆಂಡಂದಿರು ಯಾರ ಕೈಯಲ್ಲಿ ಎಂಬುದು ಗೊತ್ತಾಗುತ್ತಲೇ ಇರಲಿಲ್ಲ. ಆವಾಗ ಬುದ್ಧಿವಂತ ಮನುಷ್ಯನು ಬಂದು ಒಂದು ಹೆಣ್ಣನ್ನು ಕರೆತಂದು ಅವಳ ಕುತ್ತಿಗೆಗೆ ಕರಮಣಿಯ ಸರವನ್ನು ಬಿಗಿಸಿ, ಇದು ನಿನ್ನ ವಸ್ತು, ಇದನ್ನು ಬಿಟ್ಟು ಬೇರಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಬೇಡವೆಂದು ಪ್ರತಿಜ್ಞೆ ಮಾಡಿ ನಮಗೆ ಒಪ್ಪಿಸಿ ಹೋಗುವುದೇ ಮದುವೆ. ತಿಳಿಯಿತೇ ನಿನಗೆ? ಹಾಗಂತ ಮದುವೆ ಆಗದ ಹೆಣ್ಣಿನ ಮೇಲೆ ಈ ರೀತಿ ಕಣ್ಣು ಹಾಕುದು ತಪ್ಪಲ್ಲವೇ? ಲೇ, ಸರಿ ತಪ್ಪಿನ ಬಗ್ಗೆ ನನಗೆ ತಿಳಿ ಹೇಳಲು ಬರಬೇಡ. ಎಷ್ಟು ತಿಳಿ ಹೇಳಿದರೂ ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲ ಎಂದಮೇಲೆ ನಿನಗೆ ದಂಡಂ ದಶಗುಣಂ ಎಂಬಂತೆ ಬಲಾತ್ಕಾರವೇ ಸರಿ. ಹೇ ಕೈ ಬಿಡುವ ಬಲೆಯನ್ನು. ನನ್ನ ಕಾರ್ಯದಲ್ಲಿ ಅಡ್ಡ ಬರುವ ನೀನ್ಯಾವಲೇ ಲೊಚ್ಚ. ಲೇ ಮರಿ, ಹೆಣ್ಮಕ್ಳು ಹಣಿಗೆ ಹಚ್ಕೋ ಕುಂಕುಮ ಬಂಡಾರನ ನಮ್ಮ ಬಾವುಟವನ್ನಾಗಿ ಮಾಡ್ಕೊಂಡವ್ರು ನಾವು. ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಇನ್ ನಮ್ಮ ಹೆಣ್ಮಕ್ಳನ್ನ ಹುಟ್ಟಿದ್ರೆ ಬಿಡ್ತೀವ? ನಮ್ಮ ಭಾರತದ ನಾರಿಯರ ಮಾನ ಪ್ರಾಣ ಹೋಗುವಾಗ ನಿನ್ನಂತ ಕಾಮುಕರಿಂದ ಪಾರು ಮಾಡಲು ಬಂದಿರುವ ಯಮ ಧರ್ಮ ಕಣಲೆ ಈ ಮೈಲಾರಿ. ರೌಡಿ ಸಾಮ್ರಾಜ್ಯದಲ್ಲಿ ರಾಜನಾಗಿ ಮೆರೆದು ನಿನ್ನಂತ ನೂರಾರು ತಲೆಗಳನ್ನು ಚಂಡಾಡಿ ಕಾನೂನಿನ ಕಣ್ಣಿಗೆ ಮನೆ ಹರಿಸಿ ಸುಣ್ಣದ ನೀರನ್ನೇ ಹಾಲೆಂದು ಕುಡಿಸಿ ಈ ಮೈಲಾ ಬಲರಾಮನಿಗೆ ನಿನ್ನನ್ನು ಚಟ್ಟ ಕಟ್ಟು ಯಾವ ಲೆಕ್ಕಲು ನನಗೆ? ಲೇ ಮರಿ, ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನೀಯತ್ತಿದ್ರು ಗುಲಾಮ ಆಗಲ್ಲ. ಧೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಾಲಿ ಮಾಡಕ್ ಬಂದ್ರೆ ಮಗನ ಗೊತ್ತೇಟಿಗೆ ಗೂಗಲ್ ನಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಈ ನಿನ್ನ ಬಲಕ್ಕೆ ಹೆದರಿ ಈ ಕಣ್ಣೇನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಷಂಡನಲ್ಲ. ಲೇ ಮೈಲಾರಿ, ಆ ಧೈರ್ಯ ನಿನ್ನಲ್ಲಿ ಇದ್ದಿದ್ದರೆ ನೀನೇಕೆ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆಯೋ? 8 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಯಾರೋ ನಿನ್ನ ತಂಗಿಯ ಶೀಲವನ್ನು ಕೆಡಿಸಿ ಕೊಲೆ ಮಾಡಿ ಬೀಸಾಕಿ ಹೋದಾಗ ಆಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಧೈರ್ಯ? ಬಲರಾಮ, ನಾನು ಯಾವುದನ್ನು ಮರೆಯಬೇಕೆಂದು ತಿಳಿದಿದ್ದೇನೋ ಈಗ ಅದೇ ವಿಷಯವನ್ನು ಮತ್ತಷ್ಟು ಕೆಣಕಿ ರಚ್ಚಿಗೆ ಬಿಸಿಬಿಟ್ಟೆಯ ಮಗನೇ. ಈಗ ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೇರುವ ಮೊದಲು ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಇಲ್ಲಿ ರಕ್ತದೋಕುಳಿಯೇ ನಡೆದು ಬಿಡುತ್ತದೆ. ಎಚ್ಚರ. ಮೈಲಾರಿ, ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕ್ತೀಯ? ಬದುಕು ಮಗನೇ. ಏ ಸೋಪಿ, ಅಲ್ಲೇ ನೋಡ್ತೀಯ, ಇಲ್ಲಿ ನೋಡ, ಬರ್ತೀನಿ. ಹೋಗೋ ಬಚ್ಚ ನನ್ನ ಮಗನೇ, ಹೋಗೋ. ಅಂದಹಾಗೆ ನೀವ್ಯಾಕೆ ಒಬ್ಬಂಟತ್ತ ಈ ಕಾಣತ್ತ ಬಂದಿದ್ದೀರಿ? ಇಂಥ ಕೆಟ್ಟ ಪ್ರಾಣಿಗಳು ನಿಮಗಾಗಿ ಕಾಯ್ತಿರ್ತಾವಂದು ನಿಮಗೆ ಗೊತ್ತಿಲ್ಲವೇ? ನೋಡಿ, ನಾನೊಂದು ಅನಾಥ ಹೆಣ್ಣು, ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ಪಾಪಿ. ನನ್ನ ಲಾಲನೆ ಪಾಲನೆ ಮಾಡಿ ನನ್ನ ತಂದೆ ಕೂಡ ತೀರಿಕೊಂಡು ಹೋದ್ರು. ಈ ನನ್ನ ಗೋಳನ್ನು ಕೇಳದೆ ನನ್ನ ಗೆಳತಿ ತನ್ನ ಊರಿಗೆ ಕರೆತಂದ್ಲು. ಹೋಗ್ಲಿ ಬಿಡಿ, ಅದಕ್ಕೆ ಭಯ ಪಡ್ಕೋತೀರಾ? ನೋಡಿ, ದೃಷ್ಟಿ ಆಗುವಷ್ಟು ತಾಯಿಯಾದ ಹೆದೆ ಕುಡಿದ ಮಕ್ಕಳು ಬದುಕಿನಲ್ಲಿ ಯಾವತ್ತಿಗೂ ದನಿದಲಂತೆ. ಅದರಲ್ಲಿ ನೀವು ಒಬ್ರು.
ನೋಡಿ, ಒಂದು ಹೆಣ್ಣಿಗೆ ಶೀಲವೇ ಐಶ್ವರ್ಯಂತೆ. ಆ ಐಶ್ವರ್ಯವನ್ನು ಕಳೆದುಕೊಂಡ್ರೆ ಹೆಣ್ಣಿಗೆ ಯಾವ ಬೆಲೆನೂ ಇರುವುದಿಲ್ಲ. ಹೀಗಿರುವಾಗ ಆ ಐಶ್ವರ್ಯವನ್ನು ಕಾಪಾಡಿದ್ರಲ್ಲ, ನಿಮ್ಗೆ ಯಾವ ರೀತಿ ಕೃತಜ್ಞತೆ ತಿಳಿಸ್ಬೇಕೆನ್ನೋದು ನನಗೊಂದು ತಿಳಿತಾನೆ. ಛೇ, ಅದರಲ್ಲಿ ಕೃತಜ್ಞತೆ ಏನು ಬಂತ್ರಿ? ಕಷ್ಟದಿದ್ದವರಿಗೆ ಸ್ವಲ್ಪ ಸಹಾಯ ಮಾಡಿದಿ ಅಷ್ಟೇ. ಆಹಾ, ಈ ಗುಣನೇ ನನಗೆ ತುಂಬಾ ಇಷ್ಟ ಆಗಿದ್ದು. ಹಾಗಾದ್ರೆ ನಾನು ನಿಮ್ಗೊಂದು ಮಾತು ಕೇಳ್ಬೋದು? ಅಯ್ಯೋ ಕೇಳಿ, ಅದಕ್ಕೇನಂತೆ ಧಾರಾಳವಾಗಿ. ಏನಿಲ್ಲ, ಈಗ ಬಂದು ನೀವು ನನ್ನ ಮಾನವನ್ನೇ ಕಾಪಾಡಿದ್ರಿ, ಅದಕ್ಕೆ ಜೀವನದುದ್ದಕ್ಕೂ ನನ್ನ ಮಾನವನ್ನ ಕಾಪಾಡ್ತೀರಿ ಅಂತ ನೀವು ನನ್ನ ಮದುವೆ ಆಗ್ತೀರಾ? ಮದುವೆ ನೋಡಿ, ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ ನನ್ನ ಸಹೋದರರು, ಅನ್ಯಾಯದಿಂದ ಒಳಗಾದವರೇ ನನ್ನ ಸ್ನೇಹಿತರು, ಅತ್ಯಾಚಾರಕ್ಕೊಳಗಾದವರೇ ನನ್ನ ಅಕ್ಕ ತಂಗಿಯರೆಂದು ತಿಳು ಬದುಕುತ್ತಿರವನು ನಾನು. ಇದ್ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ ರೀ. ಅಯ್ಯೋ, ನಮ್ಮ ಮನಸ್ಸು ಇನ್ನೊಬ್ಬರ ಮುಖ ನೋಡಿ ಬಲೆ ಹಾಕುತ್ತದೆ, ಆದ್ರೆ ಇನ್ನೊಬ್ಬರ ಮುಖ ನಮ್ಮ ಮನಸ್ಸನ್ನು ನೋಡಿ ಕಲೆ ಹಾಕುತ್ತದೆ. ನೋಡಿ, ಅತಿಯಾದ ಆನಂದ ಯಾವತ್ತಿಗೂ ಆತಂಕ ಉಂಟು ಮಾಡಬಾರ್ದಂತೆ, ಇದು ನನ್ನ ಅನಿಸಿಕೆ. ಅದೇ ಸ್ವರ್ಗದ ಬಾಗಿಲು ಸರ್ವರಿಗೂ ತೆಗೆದಿದೆ, ಇದಕ್ಕೇನು ಹೇಳ್ತೀರಾ? ಹೋಗ್ಲಿ ಬಿಡಿ. ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ನನ್ನ ಹೆಸರು? ಹಾ ಹಾ, ಮೈಲಾರಿ ಅಂತ. ಅದು ಹೇಗೆ ನನಗೆ ಗೊತ್ತಾಯ್ತು ಅಂತನಾ? ಇದೀಗ ನೀವೇ ಹೇಳಿದ್ರಲ್ಲ, ಈ ಭಾರತ ನಾರಿಯನ್ನು ಕಾಪಾಡಲು ಬಂದ ಮೈಲಾರಿ ಅಂತ. ಮೈಲಾರಿ, ನನ್ನ ಮೇಲೆ ಮನಸ್ಸಾಗಿದ್ರೆ ಕೈ ಮೇಲೆ ಕೈ ಇಟ್ಟು ಹೇಳ್ಬೇಕು, ಇಲ್ಲವಾದ್ರೆ ಹಾಗೆ ಹೊರಟೋಗಿ. ಚಲುವೆ ಚಲುವೆ ಬೇಲೂರ ಚೆನ್ನ ಚಲುವೆ, ಯಾಕೋ ಯಾಕೋ ಈ ಕತೆ ನನ್ನ ಕನವೇ. ಚಲುವೆ ಚಲುವೆ ಬೇಲೂರ ಚೆನ್ನ ಚಲುವೆ, ಯಾಕೋ ಯಾಕೋ ಈ ಕತೆ ನನ್ನ ಕನವೇ. ಅಂತರಂಗ ಹಾಡಾಗಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀದೆ. ಚಲುವೆ ಚಲುವೆ ಬೇಲೂರ ಚೆನ್ನ ಚಲುವೆ, ಯಾಕೋ ಯಾಕೋ ಈ ಕತೆ ನನ್ನ ಕನವೇ. ವನದ ಸಿಂಹದಲ್ಲಿ ಚಿತ್ರಮೇಳ, ಎದೆಯ ಗುಡಿಯ ಪದದಲ್ಲಿ ಪ್ರೇಮ ತಾಳ, ಕನ್ನ ಸನ್ನಿಯಲ್ಲಿ ಇಂದ್ರಲೋಕ ದೊರೆತಾಗ, ಬೆರಳಿನಾಚಿಯಲ್ಲಿಯೇ ಸ್ವರ್ಗಲೋಕ ತೆರೆದಾಗ, ಏನ ಹೇಳಲಿ ಈಗನ ಮಾತು ಬಾರದಿದೆ, ಏನ ಮಾಡಲಿ ಈಗನ ಜೀವ ಜಾರದಿದೆ. ಅಂತರಂಗ ಹಾಡಾರಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀದೆ. ಚಲುವೆ ಚಲುವೆ ಬೇಲೂರ ಚೆನ್ನ ಚಲುವೆ, ಯಾಕೋ ಯಾಕೋ ಈ ಕತೆ ನನ್ನ ಮನವೇ. ಉರಿಯೋ ಸೂರ್ಯ ತಂಪಾಗಿ ಕೈಗೆ ಬಂದ, ಹರಿಯೋ ನದಿಯೋ ಕಡಲಾಯ್ತು ಪ್ರೇಮದಿಂದ. ಮೊದಲ ನೋಟದಲ್ಲಿ ಪೂರ್ವ ಜನ್ಮ ಸೆಳೆದಾಗ, ಮೊದಲ ಸ್ಪರ್ಶದಲ್ಲಿ ಪೂರ್ವ ಜನ್ಮ ಬೆಳೆದಾಗ, ಏನ ಮಾಡಲಿ ಈಗನ ಲೋಕ ಕಾಣುತ್ತಿದೆ, ಏನ ನೀಡಲಿ ಈಗನ ಆಸೆ ಕಾಣುತ್ತಿದೆ. ಅಂತರಂಗ ಹಾಡಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀತೆ. ಮೈಲಾರಿ, ಬನ್ನಿ ಹೋಗೋಣ. ಸರಿ, ಹೋಗೋಣ ನಡ್ರಿ.
ಎಷ್ಟೊತ್ತಾದರೂ ಬಂದಿಲ್ವಲ್ಲ? ಅದು ಅಲ್ಲದೆ ಇವತ್ತು ಸಂಗಮೇಶ ಊರಿಂದ ಬರ್ತೀನಿ ಅಂತ ಹೇಳಿದಾನೆ. ಅದಾದ್ರೂ ಅರಿವಿದೀವಿ ಇಲ್ಲಿವರೆಗೆ ನೆನಪಿದೆಯೋ ಮರ್ತು ಹೋದ್ರೋ ದೇವ್ರಿಗೆ ಗೊತ್ತು. ಜಾನಕಿ ಜಾನಕಿ ಏನ್ರಿ ಈಗ ಬರ್ತಾ ಇದ್ರಲ್ರಿ? ಎಷ್ಟೊತ್ತಿರ ಅದು ಮನೆಗೆ ಬರೋದು? ಅಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ ಇವತ್ತು ಮೈದೂರ ಸಂಗಮೇಶ್ ಬರ್ತಾ ಇದ್ದಾನೆ ಅಂತ. ಗೊತ್ತಿದ್ದು ತಡ ಮಾಡಿ ಬಂದ್ರಲ್ಲ, ಯಾಕೆ? ನೋಡು ಜಾನಕಿ, ಬೇಗ ಬರೋಣ ಅಂತ ಮಾಡಿದ್ದೀನಿ. ನಮ್ಮೂರ ವಾಲ್ಮೀಕಿ ಜನಾಂಗದವರಿಗೆ ಸರ್ಕಾರದಿಂದ ನೀರಾವರಿ ಯೋಜನೆ ಮಂಜೂರಾಗಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲು ಬಂದಿದ್ದರು. ಅದಕ್ಕೆ ಬರಲು ಸ್ವಲ್ಪ ತಡವಾಯಿತು. ಹೌದೇನ್ರಿ? ಒಳ್ಳೇದಾಯ್ತು ಬಿಡಿ. ಈ ನಮ್ಮ ಬಡ ವಾಲ್ಮೀಕಿ ಜನಾಂಗಕ್ಕೆ ನೀರಾವರಿ ಯೋಜನೆ ಬಂದಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು. ಆದರೆ ಏನು ಮಾಡುವುದು ಜಾನಕಿ? ಸರ್ಕಾರದಿಂದ ಬಂದ ಅವಕಾಶವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಲಾರದೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ನಮ್ಮ ರೈತರು. ಅದೇ ಸರ್ಕಾರದಿಂದ ಬಂದ ಉಪಯೋಗವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡರೆ ರೈತರಿಗಿರುವ ತಾಕತ್ತು ಇನ್ನಾರಿಗಿದೆ? ಹೇಳು ಜಾನಕಿ, ಹೇಳು. ಹೌದ್ರಿ, ಈ ನಮ್ಮ ಜನಗಳು ಅದು ಅವಾಗ ಬುದ್ಧಿವಂತರಾಗ್ತಾರೋ ಯಾರಿಗೆ ಗೊತ್ತು. ಹೌದು ಜಾನಕಿ, ಸರ್ಕಾರದವರು ಪ್ರತಿಯೊಂದು ಹಳ್ಳಿಗೂ ನೀರಾವರಿ ಪಂಪ್ ಸೆಟ್ಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಹಳ್ಳಿಗಳಲ್ಲಿ ಕೆಟ್ಟು ಮೇಲೆ ಬಿದ್ದಿವೆ. ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ ಕೆತ್ತು ಮಾರಿದವರು ಇದ್ದಾರೆ. ಅಲ್ಲ ರೀ, ಹೀಗಾದ್ರೆ ಹೇಗ್ರಿ ರೈತರ ಗತಿ? ನೋಡಿ, ಯಾರು ಹೇಗಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನೀವು ಮಾತ್ರ ಹಾಗೆ ಮಾಡಬೇಡಿ. ಎಲ್ಲ ರೈತರನ್ನ ಒಗ್ಗೂಡಿಸಿ ಬರುವ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ರೈತರ ಕಷ್ಟ ಗೋಳು ಏನು ಅಂತ ಅವರಿಗೆ ಮನವರಿಕೆ ಮಾಡಿಕೊಡಿ. ಆಮೇಲೆ ನೋಡಿ, ಸರ್ಕಾರದಿಂದ ಸಿಗುವ ಪ್ರಯೋಜನದಿಂದ ಈ ನಮ್ಮ ಭೂಮಿಯಲ್ಲಿ ಬಂಗಾರವನ್ನೇ ಬೆಳಿಬಹುದು. ಏನಂತೀರಾ? ಹೌದು ಜಾನಕಿ, ನಮ್ಮ ಕರ್ನಾಟಕದವರು ತುಂಗಭದ್ರಾ ವರದಾ ನೀರನ್ನು ಹಿಡಿದಿಟ್ಟುಕೊಳ್ಳಲಾರದು, ಹಾಗೆ ಬಿಟ್ಟು ಬಿಡುತ್ತಾರೆ. ಅದೇ ಆಂಧ್ರದವರು ಅದೇ ನೀರನ್ನು ಹಿಡಿದಿಟ್ಟುಕೊಂಡು ತಮಗೆ ಬೇಕಾದಾಗ ಉಪಯೋಗ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಕರ್ನಾಟಕದವರು ಎಷ್ಟು ಮುಟ್ಟಾಳರೆನ್ನುವುದು ಇದೇ ಸಾಕ್ಷಿ. ನೋಡ್ರಿ, ಅವ್ರು ಏನಾದರೂ ಮಾಡಿಕೊಳ್ಳಿ, ಆದರೆ ನೀವು ಮಾತ್ರ ಇದನ್ನು ತಪ್ಪಿಸ್ಕೊಳ್ಬಾರ್ದು. ಒಳ್ಳೆ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಷ್ಟೇ. ಹೌದು ಜಾನಕಿ, ನಾನು ಕೂಡ ಅದೇ ಪ್ರಯತ್ನದಲ್ಲಿ ಇದ್ದೇನೆ. ಆದರೆ ಯಾವಾಗ ನಮ್ಮ ಕೈ ಹಿಡಿಯುತ್ತಾಳೋ ಕಾದು ನೋಡಬೇಕು. ಸಂಗಮೇಶ ಇನ್ನೂ ಬಂದಿಲ್ಲವೇ? ಇಲ್ಲ ನೋಡ್ರಿ, ಇಷ್ಟೊತ್ತಾದ್ರೂ ಇನ್ನೂ ಯಾಕೋ ಬಂದೇ ಇಲ್ಲ ಅವನು. ಸಂಗಮೇಶ ಬರುವರಿಗೆ ಈ ನಿನ್ನ ಕೋಮಲ ಕಂಠದಿಂದ ಸರಿಗಮ ಪನಿಸ ಹಾಡಬಾರದೆ? ಅಯ್ಯೋ ಹೋಗ್ರಿ, ಸದಾಶಿವನಿಗೆ ಯಾವಾಗ್ಲೂ ಅದೇ ಧ್ಯಾನ ಅಂತೆ. ಒಲ್ಲೆಪ್ಪ, ನಾನು ಹಾಡಲ್ಲ. ಪ್ರೇಮವೇ ಪ್ರೇಮ ಪ್ರೀತಿಯ ರಾಗವೇ, ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ ಜೀವದ ಬಂಧವೇ, ನನ್ನಂತರಾಳದಲ್ಲಿ ಹಾಡಿನಲ್ಲಿ ಹಂಸವೇ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ ಜೀವದ ಬಂಧುವೇ, ನನ್ನಂತರಾಳದಲ್ಲಿ ಹಾಡಿನಲ್ಲಿ ಹಂಸವೇ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ, ಹೃದಯದ ಭಾವವೇ
ಸಮಾನ ಐತಿ ಹಾರಿ ಒಂದು ಕಳ್ಳ ಹಕ್ಕಿಗೆ. ನೋಡು ಬಾಳ ಬಂಗಾರ ನೀ ಹಳಿಯ ಸಿಂಗಾರ ನೀ ನಿನ್ನ ಕೈಯಾಡೋ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ. ಬಾಳ ಬಂಗಾರ ನೀನು ಹಳಿಯ ಸಿಂಗಾರ ನೀನು ನಿನ್ನ ಕೈಯಾಡೋ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ. ಜಾನಕಿ ಸರಿಗಮ ಪಣಿಸ ಯಾರಿಗೆ ಇಷ್ಟ ಇಲ್ಲ ಹೇಳ ನೋಡೋಣ. ಸರಿಗಮ ಪಣಿಸ ಅಂದರೆ ಸತ್ತು ಜೀವ ಎದ್ದು ಕೂಡುತ್ತದೆ, ಅದು ನಿನಗೆ ಗೊತ್ತೇ. ಬಂದೇ ಬಿಟ್ಟ ನೋಡ್ರಿ ಮುದ್ದ ಮೈದನ. ಅಣ್ಣ ಅತ್ತಿಗೆ ಬಾ ಸಂಗಮೇಶ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೇವೆ. ಬರಲು ಲೇಟ್ ಏಕೆ ಮಾಡಿದ್ವಿ? ಹೌದಣ್ಣ, ಟ್ರೈನ್ ಬರೋದು ಸ್ವಲ್ಪ ತಡವಾಯಿತು, ಅದಕ್ಕಾಗಿ ಬರೋದು ಇಷ್ಟೊತ್ತಾಯ್ತು. ಏನು ಅತ್ತಿಗೆ ಚೆನ್ನಾಗಿದ್ದೀರಾ? ಇದೇನಪ್ಪ ಹೀಗೆ ಕೇಳ್ತೀಯ? ನನಗೇನು ಈ ಮನೆಯಲ್ಲಿ ಕಡಿಮೆ ಆಗಿದೆ ನೋಡು. ಈ ಮನೆಯಲ್ಲಿ ನಾನು ಮಹಾರಾಣಿ ಆಗಿದ್ದೀನಿ. ದೇವರಂಥ ಗಂಡ ನಮ್ಮಿಬ್ಬರಿಗೋಸ್ಕರ ಗಾಣ ಎತ್ತಿನ ಹಾಗೆ ದುಡಿಯೋ ನಮ್ಮ ಮೈಲಾರಿ ಇದ್ದಾನೆ. ಇನ್ನು ಹೆತ್ತ ತಾಯಿ ಹಾಗೆ ನೋಡ್ಕೊಳ್ಳೋ ನೀನಿದ್ದೀಯಾ. ಇಷ್ಟೆಲ್ಲ ಇರ್ಬೇಕಾದ್ರೆ ನನಗೇನೋ ಕೊರತೆ ಆಗಿದೆ, ಆರಾಮಾಗೇ ಇದ್ದೇನಪ್ಪ. ಅತ್ತಿಗೆ, ಚಿಕ್ಕಂದಿನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ಹೆತ್ತ ತಾಯಿಯ ಸ್ಥಾನವನ್ನು ತುಂಬಿದ್ದೀರಾ. ಈಗ ನಿಜವಾಗಲೂ ನಮ್ಮನ್ನೆಲ್ಲ ಹೆತ್ತ ತಾಯಿ ನೀವೇ ಅತ್ತಿಗೆ, ನೀವೇ. ಸಂಗಮೇಶ, ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ. ಅವಳ ತಾಯ್ತನವನ್ನು ಉಳಿಸಿಕೊಂಡು ಹೋಗುವುದು ನಿನ್ನಲ್ಲಿದೆ ಸಂಗಮೇಶ, ನಿನ್ನಲ್ಲಿದೆ. ಅಣ್ಣ, ಈ ನನ್ನ ಜನ್ಮ ಇರುವವರೆಗೂ ನಿಮಗೆ ದುಃಖಕರವಾಗುವಂತ ಕೆಲಸವನ್ನು ನಾನೆಂದಿಗೂ ಮಾಡುವುದಿಲ್ಲ. ಇದು ನಿಮ್ಮಿಬ್ಬರ ಪಾದದ ಮೇಲಾಣಿ. ಎದ್ದೇಳು ಮೈದಿನ. ಆ ಮಹಾಲಕ್ಷ್ಮಿ ತಾಯಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ಲಪ್ಪ. ಹೋ ಅತ್ತಿಗೆ, ನಿಮಗೆ ಏನು ತಂದಿದ್ದೇನೆ ಅಂತ ಗೊತ್ತಾ? ಒಂದು ನಿಮಿಷ. ಅತ್ತಿಗೆ, ತೆಗೆದುಕೊಳ್ಳಿ ಈ ಸೀರೆಯನ್ನು. ಅಣ್ಣ, ನಿನಗೆ ಶರ್ಟ್ ಪಂಚೆ. ಏನಪ್ಪ ಇದು? ಅಲ್ವೋ, ನಮಗೆ ಯಾಕೋ ಈ ಜಾತ್ರೆ ಹೆಡಿಗೆ ಜಾತ್ರೆ ಬೇಕೇನು ನಮಗಿದೆಲ್ಲ? ಈ ಬಟ್ಟೆ ಬರೆಗಳನ್ನ ಯಾಕಪ್ಪ ತರ್ಲಿಕ್ಕೆ ಹೋಗಿದೆ? ನೋಡು ಸಂಗಮೇಶ, ಈ ಬಟ್ಟೆಯ ಬದಲು ನಿನ್ನ ಶಾಲೆಯ ಖರ್ಚಿಗೆ ಹಣ ಇಟ್ಟುಕೊಳ್ಳಬಾರದೇನು? ನಮಗೆ ತೆಗೆ ತಂದಿರ್ವಿ. ಅದು ಹಾಗಲ್ಲ ಅಣ್ಣ, ಈ ವರ್ಷ ಕಾಲೇಜಿನಲ್ಲಿ 2,000 ರೂಪಾಯಿ ಹಣ ಸ್ಕಾಲರ್ಶಿಪ್ ಆಗಿ ಬಂದಿತ್ತು. ಅದಕ್ಕೆ ಬರುವಾಗ ಈ ಬಟ್ಟೆ ಬರೆಗಳನ್ನು ತಂದು ಬಿಟ್ಟೆ ಅಣ್ಣ. ನೋಡು ಸಂಗಮೇಶ, ನಾವು ರೈತರು ಉಟ್ಟು ಬಟ್ಟೆಯನ್ನು ಬಿಚ್ಚಿಟ್ಟು ಹರಕು ಬಟ್ಟೆಯನ್ನು ತೊಟ್ಟು ಮೇಟೆ ಹಿಡಿದು ದುಡಿಯುವ ರೈತರಿಗೆ ಏತಕ್ಕೆ ಬೇಕಪ್ಪ ಹೊಸ ಬಟ್ಟೆ? ಹೌದು ಮೈದನ, ನೀನು ಶಹರ್ನಲ್ಲಿ ಓದೋನು, ಸಿಟಿಯಲ್ಲಿ ಅಂದ್ರೆ ನಿನಗೆ ದಿನನಿತ್ಯ ಕೆಲಸ ಇದ್ದೇ ಇರುತ್ತೆ. ಹೀಗಿರ್ಬೇಕಾದ್ರೆ ನೀನೇ ಬಟ್ಟೆಗಳನ್ನು ತೆಗೆದುಕೊಂಡ್ಬಿಟ್ಟು ನಮಗೆ ಯಾಕಪ್ಪ ಈ ಬಟ್ಟೆ ಬರೆಗಳೆಲ್ಲ? ಅತ್ತಿಗೆ, ಇಷ್ಟು ವರ್ಷ ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದಲ್ಲದೆ ಯಾವ ಜನ್ಮದ ಋಣಾನು ಬಂದು ಏನು? ಈ ಜನ್ಮದಲ್ಲಿ ಹೆತ್ತ ತಾಯಿಯಾಗಿ ಸಿಕ್ಕಿದ್ದರೆಂದರೆ ಅದು ನಮ್ಮ ಪುಣ್ಯ ಅತ್ತಿಗೆ, ಅದು ನಮ್ಮ ಪುಣ್ಯ. ಅಣ್ಣ, ಅತ್ತಿಗೆ ಯಾರು ಬಂದಿದ್ದಾರೆ ನೋಡು. ಓಹೋ ಸಂಗಮೇಶ, ಯಾವಾಗ ಬಂದಿದ್ಯಪ್ಪ? ಚೆನ್ನಾಗಿದ್ಯಾ ತಾನೆ? ಈಗ ತಾನೇ ಬಂದೆ ಅಣ್ಣ, ಚೆನ್ನಾಗಿದ್ದೀನಿ. ಹಾ ಸಂಗಮೇಶ, ಪರೀಕ್ಷೆ ಹೇಗಾಯ್ತು? ಚೆನ್ನಾಗಿ ಬರ್ದಿಯಾ ತಾನೆ? ನೋಡು, ಇಡೀ ನಮ್ಮ ತಾಲೂಕಿಗೆ ನೀನು ರ್ಯಾಂಕ್ ಬರಬೇಕು. ಈ ರೈತನ ಮಕ್ಕಳು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎಂದು ಧೈರ್ಯದಿಂದ ಕೈ ಎತ್ತಿ ಹೇಳಬೇಕು ಸಂಗಮೇಶ, ಕೈ ಎತ್ತಿ ಹೇಳಬೇಕು. ಖಂಡಿತವಾಗಿಯೂ ಅಣ್ಣ, ನಿಮ್ಮೆಲ್ಲರ ಆಸೆಗಳನ್ನು ಈಡೇರಿಸುತ್ತೇನೆ, ಇದು ಸತ್ಯ. ಆಗ್ಲಪ್ಪ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಹಿಡಿಸಲಾರಷ್ಟು ಸಂತೋಷ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವ ತೊಂದರೆ ಬರದ ಹಾಗೆ ನೀವು 100 ಕಾಲ ಸುಖವಾಗಿ ಬಾಳಿ ಬೆಳೆದು ದೊಡ್ಡವರಾಗಬೇಕೆಂಬುದೇ ನಮ್ಮ ಆಸೆ. ಹಾ ಏನ್ರಿ, ಇವತ್ತು ನೋಡಿ ನಮ್ಮ ಮನೆ ಹ್ಯಾಕ್ ಕಾಣ್ತಾ ಇದೆ. ಆ ಹಾಲು ಬೆಳೆದಿಂಗಳಿಗೆ ಚೆಲ್ಲದಷ್ಟೇ ಖುಷಿ ಆಗ್ತಾ ಇದೆ ಅಲ್ವೇನ್ರಿ? ಅಲ್ವೇನೋ ಸಂಗಮೇಶ? ಮಾರೋ ಮುಂದೆ ಏನ್ ನಾಸ್ತಾನ ಇವ ದೇವ್ರ. ಹಾ, ಇದೇ ಸಂತೋಷಕ್ಕೆ ಹಾಡು ಹೇಳೋಣ.
ಕೂಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿರಲಿ ನಂದಾದೀಪ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಕಳಂಗಿ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಕಳಂಗಿ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆಯ ಸಬಿಗೂಡಿಗೋ ಪ್ರೀತಿ ಪರಮಾನ, ಪ್ರೀತಿ ಯಜಮಾನ. ಪ್ರೀತಿ ಕರಗಲು ಸಾಧ್ಯವೇ. ಜೀವನ ಸಂಜೀವನಿ ವಂದನಾಶಿಯ ಶುಭಾಶಯ. ಹಾಡೋ ಶಿಲ್ಪಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅನ್ನನು ತಾಯಿಯಾದನು ನೋಡಿರಿ. ಈ ಜೀವನ ಸಂಜೀವನಿ ಇದು ವಂದನಾಶಿಯ, ನೀ ಹೇಳು ಶುಭಾಶಯ. ಹಲೋ ಹಲೋ, ಯಾರಿದ್ದೀರಾ ಮನೆಯಲ್ಲಿ? ಏನು ಕಾಳಿಂಗ, ಏನಾದರೂ ಕೆಲಸವಿತ್ತೇನು? ನಮ್ಮ ಮನೆ ಕಡೆಗೆ ಬಂದಿರುವೆಯಲ್ಲ. ಕೆಲಸವಿಲ್ಲದೆ ಎಲ್ಲಿಗೂ ಕಾಲಿಡುವುದಿಲ್ಲ ಈ ಕಾಳಿಂಗ. ತೆಗೆದುಕೊಳ್ಳಿ ನೋಟಿಸ್. ನಿಮ್ಮ ಒಪ್ಪಿಗೆನು ನಮಗೆ ತಿಳಿಸಿ. ಮೈಲಾರಿ, ಈ ಪತ್ರದಲ್ಲಿ ಏನು ಬರೆದಿದ್ದಾರೆ ಓದಿ ಹೇಳು. ಸರಿಯಣ್ಣ. ಅಣ್ಣ, ಪ್ರಾಕ್ಟಿ ಕಟ್ಟಲಿಕ್ಕೆ ನಮ್ಮ 4 ಎಕರೆ ಜಮೀನನ್ನು ಮಾರಾಟ ಮಾಡಬೇಕೆಂದು ನೋಟಿಸ್ ಕಳಿಸಿದ್ದಾರಣ್ಣ. ಇಲ್ಲ, ಇದು ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರೆಯಾಗಿ ಬಂದ ನಮ್ಮ ಆಸ್ತಿಯನ್ನು ಮಾರಲು ನಾವೇನು ಗದ್ದಿಗೇಡಿಗಳಲ್ಲ. ಲೋ ಕಾಳಿಂಗ, ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋಗು ಇಲ್ಲಿಂದ. ರಾಜಪ್ಪ,
ಹೆಸರಿಗೆ ತಕ್ಕ ಹಾಗೆ ಬಾಳಿ ಬದುಕಬೇಕಾದ ನೀನು ಒಮ್ಮನೆ ನಮ್ಮ ದಣಿಯವರ ಮಾತಿಗೆ ಒಪ್ಪಿಕೋ. ನೀನು ರಾಜನಾಗಿ ಬೆಳೆಯುತ್ತೀಯ, ಇಲ್ಲದಿದ್ದರೆ ಕೊರಗಿ ಕೊರಗಿ ಸಾಯ್ತೀಯ. ಏನಂತೀಯ? ಲೇ ಮತ್ತೊಬ್ಬರ ಮಣಿ ಎಂಜಲು ತಿಂದು ಬದುಕುತ್ತಿರುವ ನಾಯಿನ ಮಗನೇ, ಆ ನಿಮ್ಮ ಕೆಟ್ಟ ಸಾಹುಕಾರನ ದಿಟ್ಟತನಕ್ಕೆ ಹೆದರಿ ನಮ್ಮ ಹೊಲವನ್ನು ಬಿತ್ತು ಕೊಡುವುದಕ್ಕೆ ನಾನೇನು ನಿಮ್ಮ ಸಾಹುಕಾರ ಸಾಕಿದ ನಾಯಿ ಎಂದು ತಿಳಿದ್ರಯ್ಯ? ನಾಯಿ? ಏ ಮೈಲಾರಿ, ನೀ ಎತ್ತಿನ ನಾಯಿ ಸಾಕಿದ ದಣಿಯವರ ಮಾತನ್ನು ನೆರವೇರಿಸಲೆಂದು ಬಂದಿದ್ದೇನೆ ಹೊರತು ಹಾಗೆ ಸೊಮ್ಮನೆ ಬಗಲಿ ಹೋಗುವುದಕ್ಕಲ್ಲವೋ. ದನಿ ತೋರಿಸಿದ ಪ್ರಾಣಿಯಲ್ಲಿ ಬೇಟೆಯಾಡಿ ತಿನ್ನುವುದೇ ಈ ನಿಯತ್ತಿನ ನಾಯಿಯ ಕೆಲಸ. ಮಿಸ್ಟರ್, ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೆ ಒಳಗೆ ಹಾಕಿಸಬೇಕಾಗುತ್ತದೆ. ಪೊಲೀಸ್ ಕಂಪ್ಲೇಂಟ್? ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡೋ ಅಧಿಕಾರಿ ಊರಲ್ಲಿ ಯಾರಿದಾರೋ? ಕೋರ್ಟು ಕಚೇರಿ ಅಂತ ನಮ್ಮ ದನಿ ಜೇಬಿನಲ್ಲಿರುವಾಗ ಯಾವ ಅಧಿಕಾರಿಕ್ಕೂ ನಾನೇನೋ ಮಾಡ್ಲಾರೋ? ಅಧಿಕಾರಿ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನ ತಿಳಿದ್ರೇನು? ಓ ಮುಟ್ಟಾಳ, ಯಾವುದೇ ಕಾರಣಕ್ಕೂ ನಮ್ಮ ಹೊಲವನ್ನು ಬಿಟ್ಟು ಕೊಡುವುದಲ್ಲ. ಹೊರಟು ಹೋಗು ಇಲ್ಲಿಂದ. ಸರ್ಕಾರವೆಂದರೆ ನಮ್ಮ ದನಿಯೇ, ದನಿ ಅಂದರೆ ನಮ್ಮ ಸರ್ಕಾರ. ಇದನ್ನರಿತು ಹೊಲ ಕೊಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ಮುಂದೆ ನಡೆಯುವುದೇ ಬೇರೆ. ಏಯ್, ಯಾವನೋ ನೀನು? ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ನಮ್ಮ ಹೊಲವನ್ನ ನಿಮಗೆ ಯಾಕೋ ಬಿಟ್ಕೊಡ್ಬೇಕು? ಸುಮ್ಮನೆ ಹೊರಟು ಹೋಗಿಲಿಂದ. ನೋಡಿ, ಒಂದು ಗಂಡಸಿನ ವ್ಯವಹಾರದಲ್ಲಿ ಒಂದು ಹೆಣ್ಣು ಬರಬಾರದಂತೆ. ಒಂದು ವೇಳೆ ಬಂದ್ರೆ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಏಯ್, ಮೊಚ್ಚ ಬಾಯಿ ಹೊಚ್ಚ ನಾಯಿ, ಏನು ನನ್ನ ಮನೆಗೆ ಬಂದು ನನಗೆ ಬಾಯಿ ಬಂದಾಗ ಮಾತಾಡ್ತೀಯ? ಎಷ್ಟಿರಬೇಡ ನಿನಗೆ. ಹೋಗಿ ಹೇಳು ಆ ನಿಮ್ಮ ಧಣಿಗೆ. ನಿಮ್ಮ ಧಣಿ ಅಷ್ಟೇ ಅಲ್ಲ, ಅವ್ರಪ್ಪ ಬಂದು ನಮ್ಮ ಹೊಲ ಬಿಟ್ಟು ಕೊಡಲ್ವೋ, ಅವನು ಏನ್ ಮಾಡ್ಕೊತಾನೋ ಮಾಡ್ಕೊಲಿ. ಹೋಗೋ, ಹೇಳು ಹೋಗೋ. ಇಷ್ಟು ಹೇಳಿದರೆ ನಿನಗ ಅರ್ಥವಾಗಲಿಲ್ಲ ಅಂದ್ರೆ ಅದು ನಿನ್ನ ಹಣೆ ಬರಹ. ಎಡೆ ಎತ್ತಿದ ಘಟ ಸರ್ಪವನ್ನು ಎದುರು ಹಾಕೊಂಡು ಬದುಕಬಹುದು, ಆದರೆ ಒಬ್ಬ MLA ಎದುರು ಹಾಕೊಂಡು ಹೇಗೆ ಬದುಕುತ್ತೀಯ? ಬದುಕಿ ತೋರಿಸು. ಲೇ ಕಾಳಿಂಗ, ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡೇನೋ? ಮೈಲಾರಿ, ಬೇರ ಮೈಲಾರಿ ಮಕ್ಕಳ ಹೊಡೆದ್ರೆ ಯಾವನಿಗೂ ಅಡ್ರೆಸ್ ಇರಲ್ಲ. ಹೋಗಿ ಆ ನಿಮ್ಮ ಗೌಡನಿಗೆ ನನ್ನ ಅಡ್ರೆಸ್ ಹೇಳು. ಆ ನಿಮ್ಮ ಗೌಡ ಹೇಳಿದಾಗೆ ಕೇಳೋದಕ್ಕೆ ನಾನೇನು ಶಿವನ ಮುಂದೆ ಕುಂತಿರುವ ನಂದಿ ಅಲ್ಲ, ದುರ್ಗಿನ ಸುತ್ತಂತಿರುವ ಸಿಂಹ ನಾನು. ಲೇ ಕಾಳಿಂಗ, ಈಗ ಈ ಮೈಲಾರಿಯ ಮದ ತುಂಬಿದ ಮದ್ದಾನೆ ಆಗೋದರೊಳಗಾಗಿ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೇ ಗದ್ದುಗೆ ನಿನ್ನದಾಗುತ್ತದೆ. ಹೊರಟು ಹೋಗೋ ಇಲ್ಲಿಂದ. ದೀಪ ಆರುವಾಗ ಮನಸ್ಸಿನ ತಾಪವು ಹೆಚ್ಚಾಗದಂತೆ ಅದರಗಟ್ಟ ಮಾತನಾಡೋನಿಗೆ ಮುಂದೆ ಅಪಾಯದ ಸಂಖ್ಯೆ ಖಾತರಿ ಅಂತೆ. ತಿಳಿದುಕೋ, ಬರುತ್ತೇನೆ. ಮೈಲಾರಿ, ರಾಜಕಾರಣಿಗಳನ್ನು ನಂಬುವುದು ಬಹಳ ಕಷ್ಟ. ಅದರಲ್ಲಿಯೂ ಅವರನ್ನು ಎದುರು ಹಾಕಿಕೊಂಡು ಬದುಕುವಂತಿಲ್ಲ. ಯಾಕೆಂದರೆ ಯಾವ ಹೊತ್ತಿನಲ್ಲಿ ನಮಗೆ ಚೂರಿ ಹಾಕುತ್ತಾರೋ ಗೊತ್ತು ಆಗುವುದು. ಅಣ್ಣ, ನಮ್ಮಂತ ರೈತರಿಗೆ ಇಂಥ ಚೇಳ ನನ್ನ ಮಕ್ಕಳು ಬೆನ್ನು ಹತ್ತಾನೇ ಇರ್ತಾರೆ. ಅದಕ್ಕೆ ನಾವು ಹೆದರಬಾರ್ದನ. ಅದಕ್ಕೆ ನೀ ತಲೆ ಕೆಡಿಸೋತಿಯನ? ಆ ನನ್ನ ಮಕ್ಕಳು ಈ ರೈತರನ್ನ ಏನು ಮಾಡಕ್ಕಾಗಂಗಿಲ್ಲ. ಏನಪ್ಪ ಹಾಗಂತ ಹೊತ್ತದಲ್ಲಿ ಕೈ ಹಾಕಕ್ಕಾಗುತ್ತೇನು? ಅದರಲ್ಲಿರೋ ವಿಷ ಸರ್ಪ ಅದು ಹೇಗಿರುತ್ತೋ, ಯಾವಾಗ ಕಚ್ಚುತ್ತೋ ಯಾರಿಗೆ ಗೊತ್ತು. ಹಾಗೆ ಈ ದುಷ್ಟ ರಾಜಕಾರಣಿಗಳು ಯಾವ ಸಮಯದಲ್ಲಿ ಹೇಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾವುದಕ್ಕೂ ನೀವೆಲ್ಲರೂ ಹುಷಾರಾಗಿರ್ಬೇಕಪ್ಪ. ಸರಿನಾ? ನಡಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಆಗಲಿ ಅತ್ತಿಗೆ, ನಡೆ ಹೋಗೋಣ.
ಕಂಡದ್ದನ್ನ ಬಯಸುವುದೇ ಕಾಮ, ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ, ಮತ್ತು ಮತ್ತು ಬೇಕೆನ್ನಿಸುವುದೇ ಲೋಭ. ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ. ರಾಜೀವಾ, ನಾನೇ ರಾಜನೆಂದು ಹದ್ದು ಮೀರಿ ನನಗೆ ವಿರುದ್ಧವಾಗಿ ನಡೆದು ಪ್ರಬುದ್ಧ ರೈತನೆಂದು ಸರ್ಕಾರಕ್ಕೆ ಸವಾಲು ಹಾಕಿ ಬರುತ್ತಿರುವೆಯಲ್ಲ, ಆ ನಿನ್ನ ಕತ್ತನ್ನು ಕತ್ತರಿಸಿದಾಗಲೇ ನನ್ನ ಮನಸ್ಸಿನ ಶಾಂತಿ. ಆ ನಿನ್ನ ಸದ್ದನ್ನ ಅಡಗಿಸಬೇಕಾದರೆ ನಾಡು ಸಣ್ಣದನಾಗಿ ಮೊದಲು ನಿನ್ನ ಚರಿತ್ರೆಯನ್ನು ಓದಲೇಬೇಕು. ನನ್ನ ಕಡು ವೈರಿಯಾಗಿ ಕಾಣಿಸಿಕೊಂಡ ನಿಮ್ಮ ತಮ್ಮನನ್ನೇ ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ಚಕ್ಕರಿಸಿ ನೋಡುವ ನಿಮ್ಮ ಕಣ್ಣಿಗೆ ರಕ್ತದ ನಡಿಯನ್ನು ಹಾಕದಿದ್ದರೆ ನಾಡು ಎಮ್ಎಲ್ಎ ರಂಗೇಗೌಡನೇ ಅಲ್ಲ. ಎಲ್ಲಿ ಹಾಳಾಗಿ ಹೋಗೈತಿ ಯಾಂಬಲ ಅಂತೀನಿ. ಎಷ್ಟು ಹುಡುಕ್ಯಾಡಾಕ್ತೇನ್ರಿ ಹೊಟ್ಟೆ ಕೂಳಿಲ್ದ, ಒಟ್ಟ ಸಿಗವಲ್ದಾಗೈತಿ. ಅಲ್ಲಿ ಏನಾರು ಬಂದೈತೇನ್ರಿ ಅಪ್ಪ? ಇಲ್ಲಾರ ಬಂತನ? ಯವ್ವ ಒಂದ್ ಮುಂಜಾನೆ ಹುಡುಕ್ಯಾರ ಸಿಗುವಲ್ಲ. ನಮ್ಮ ಅಪ್ಪ ಬಂದ್ ಮಗಳ ಎಲ್ಲಿ ಹೋಗೈತಿ ನಮ್ಮ ಗುರು ಬರಿ ಅಂದ್ರ ಏನಂತ ಕೇಳೆ ಯವ್ವ. ಬಂದಾಳು ಬಿಂಗದ ಸಿಂಗಾರ, ಬಂದಾಳು ಬಿಂಗದ ಸಿಂಗಾರಿ, ತಂದಾಳು ಚಂದಿರ ಚಕೋರಿ, ಬಂದಾಳು
ತಂದಾಳೋ ಪ್ರೇಮದ ಸಿರಿ ಬಂದಾಳು ಬಂದಾಳು ಇಂಗದ ಸಿಂಗಾರಿ ಬಂದಾಳು ಬಂದಾಳು ಇಂಗದ ಸಿಂಗಾರಿ ಹೇಳ ಹುಡುಗ ನನ್ನ ಯಾಣ ಚಂದ್ರಿ ಯಾಣ ಕಳ್ಕೊಂಡದಿ ಹಾಕಿರ್ಲಿ ಅಲ್ಲ ಅಲ್ಲಿಂದ ನಾ ದನ ಒದಿರ್ದಂಗ ಒದ್ರಕೋತ ಓಡಿ ಬರ್ಲಾಕತ್ತೇನೆ ಕಿವಿ ಕೇಳಾರ್ದಂಗ ಹಾರ್ಯಾರು ಕುಣಿಲಾಕತ್ತಿದಲ್ಲ ಊರ್ ಸುಂದ್ರಿ ಅಲ್ಲ ಚಂದ್ರಿ ಯಾಣ ಕಳ್ಕೊಂಡದಿ ಅಂತ ನನಗೆ ಹೇಳ ಕಾಲಾನ ಚೈನ್ ಕಳ್ಕೊಂಡ್ಯೋ ಏನು ಕಿವ್ಯಾನ ಜುಕುಮಿ ಕಳ್ಕೊಂಡ್ಯೋ ನೋಡಿ ಚಂದ್ರಿ ಕಾಲಾನ ಚೈನ್ ಕಳ್ಕೊಂಡಿದ್ರ ಹಂಗ ಹೇಳ ಯಾಕಂದ್ರ ಇಡೀ ಜಗತ್ನ್ಯಾಗ ಎಲ್ಲಾರು ಬೆಳ್ಳಿವ್ ಮಾಡಿಸಿ ಹಾಕೊಂಡ್ರ ನಿನಗೆ ನಾವು ಬಂಗಾರದ ಮಾಡಿಸಿ ಹಾಕಿ ಕೊಡ್ತಾನೆ ನಡಿ ಮತ್ತು ಕಿವ್ಯಾನ ಜುಕುಮಿ ಕಳ್ಕೊಂಡಿದ್ರ ಅದನ್ನು ಹೇಳ ಈಚೆ ಕಡೆ ಐತೋಲಿ ಕಿವಿ ಹೊರದು ಬೀಳ್ಬೇಕವ ನಡಿ ಪತ್ತಾರ ಮನುಷ್ಯನ ಕಡೆ ಅವ್ ಯಾರಿಗೆ ಉದರಿ ಕೊಡ್ಲಿಕ್ಕನು ನನಗೆ ಉದರಿ ಕೊಡತಾನವ ನಾವ ಚಡಿ ದೋಸ್ತಿದೀವ ಈಗ ಬಂಗಾರ ತುಟ್ಟಿ ಐತಿ ಚಡ್ಡಿ ದೋಸ್ತ ಇರ್ಲಿ ಲುಂಗಿ ದೋಸ್ತ ಇರ್ಲಿ ಯಾವ ಕೊಡಂಗಿಲ್ಲ ಕಕ್ಕದಂಗಿರೋತಕ್ಕದ ಅದ ಹೋಗಲ್ ಬಿಡ ಹಾ ಅಲ್ಲ ಚೆನ್ನ ಇದೇನು ಜುಕ್ಕು ಮ್ಯಾಂದಲ್ಲಿ ಏನೈತಿ ಹಿಂಗಂದ್ರ ನಿನ್ನ ಎಡ್ಡು ಕಿವ್ಯಾಗ ಜೋತಿ ಬಿದ್ದಾವಲಕ್ಕ ಜುಕುಮಿ ಯವ್ವ 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 ಅಲ್ಲ ನಿನ್ನ ಬಾಯಾರ ಬಾಯ ಅದ ಜುಕ್ಕು ಮೇಲಾರ ಚೆನ್ನಂಗ್ ಜುಮ್ಮಕ್ಕಿಯನ್ನ ನಾನು ಅದ ಅಂದದ್ವ ಅದಕ್ಕ ಅಂದ್ರ ಚಂದ್ರಿ ಇತ್ತಿತ್ಲಾಗಿ ಹೆಣ್ಣು ಹುಡುಗರ ಬುಟ್ಟಿ ತೊಂದ ಒಗ್ಯಾಕ ಹೊಳಿಗೆ ಹೋಗ್ತಾವ ಹೋಗಾಗಿ ಅಡ್ಡು ಕಾಲಾಗ ಚಾಳ ಇರ್ತಾವ ಬರಾಗ ಬಲಗಾಲಾಗ ಅಟ್ಟ ಇರ್ತೈತಿ ಎಡಗಾಲಾಗ ಕರಿದಾರ ಒಂದ ಇರ್ತೈತಿ ಈಗ ಯಾಕೆ ಆಂಬಲ್ ಕಿಲಾರಿ ಊರ್ಗಳಿಗೆ ಕಟ್ತಾರವ ಕರಿದಾರ ಈಗ ಹೆಣ್ಣು ಹುಡುಗಿಯಾರ ಎಡಗಾಲ ಕರ್ಗಾರ ಕಟ್ಕೊಳತ್ತವ ಅದ್ ಯಾಂಡ ಇರ್ಬೇಕು ಬಿಡ್ ಕರಿ ಯಾನ ಇಲ್ಲ ನಿಮ್ಮಂತ ಹುಡುಗರು ಬೆನ್ ಹತ್ತಾವ ಬೆನ್ನ ಆಗ್ಬಾರ್ದು ಅಂತೇಳಿ ಹಾ ಅದಕ್ಕ ಕಾಲಾನ ಚೈನ ಕಿವ್ಯಾನ ಜುಕುಮಿ ಕಳ್ಕೊಂಡೇನ ಅಂತ ನನಗ್ ಸಂಶಯ ಬರತೈತಿ ಚಾಳ ಕಳ್ಕೊಂಡಾಳ ಹುಡುಗಿ ಹಳದಾಗ ಹಾರಿ ಹುಡುಕತಾಳ ಮನಿಯಾಗ ಚಾಳ ಕಳ್ಕೊಂಡಾಳ ಹುಡುಗಿ ಹಳದಾಗ ಹಾರಿ ಹುಡುಕತಾಳ ಮನಿಯಾಗ ಉಪ್ಪಾರ ಹುಡುಗನ ಜೋಡಿ ಹುದನ್ಯಾಗ ಎದರ ಬದಲ ಕುಂತ ಕೂಲ ಬಡ್ಯಾಗ ಉಪ್ಪಾರ ಹುಡುಗನ ಜೋಡಿ ಹುದನ್ಯಾಗ ಎದರ ಬದಲ ಕುಂತ ಕೂಲ ಬಡ್ಯಾಗ ಚಾಳ ಕಳ್ಕೊಂಡಾಳ ಹುಡುಗಿ ಹಳದಾಗ ಹಾರಿ ಹುಡುಕತಾಳ ಮನಿಯಾಗ ಅಲ್ಲ ಚೆನ್ನ ಕಾಲಾಗಿನ ಚೈನ ಕಿವ್ಯಾಗಿನ ಜುಮ್ಮಿ ಕಳ್ಕೊಕ್ ನನ್ ಸಣ್ಣಾಕಿನ ಮಾಡಿ ಅಣ್ಣ ನಾನು ಈಗ ದೊಡ್ಡಕ್ಕಾಗಿನ ತಿಳ್ಕೋರ ನೀನ ದೊಡ್ಡಕ್ಕಾಗಿದಿ ಹೌದ ಅಲ್ಲ ಮಣ್ಯರು ನಿಮ್ಮ ಅಪ್ಪ ನನ್ನ ಮಗಳು ದೊಡ್ಡಕ್ಕಾಗ್ಯಾಳತ್ತ ಹೇಳಿ ಕೋಆಪರೇಟಿವ್ ಬ್ಯಾಂಕ್ನ್ಯಾಗ ಇಡೀ ಊರಿಗೆ ಊಟ ಹಾಕ್ಸಿ ಎಬ್ಸ್ಯಾನ ನಮ್ಮ ಮನೆಯವ್ರ ಹೋಳಿಗೆ ತುಪ್ಪ ಕರಿಗಡಬ ಶಾಂಡ್ಗಿ ಜುನುಕದ ವಡಿ ಚಪಾತಿ ಮೊಸರ ಮಜ್ಜಿಗೆ ಅಗಸಿ ಹಿಂಡಿ ಕಾರಾಡಿ ಹಿಂಡಿ ಶೇಂಗಾದ ಹಿಂಡಿ ಪುಟಾಣಿ ಹಿಂಡಿ ಉದ್ದಿನ ಹಪ್ಪಳ ಎಲ್ಲ ಕೂಡಿ ಒಂದು ಬುಟ್ಟ್ಯಾಗ ತುಂಬಿ ಮ್ಯಾಗ ಬಿಳಿ ಅರಿಬಿ ಮುಚ್ಚಿ ನಿಮ್ಮ ಮನೆಗೆ ಕೊಟ್ಟದ ನಾನು ನೋಡೇನಿ ನನಗಿನ್ನ ನೆನಪೈತಿ ಅಂದ್ರೆ ಈಗ ಮತ್ತೆ ದೊಡ್ಡಕ್ಕಾಗೇನೈತಿ ಅನ್ನಕತ್ತೈತಿ ಅಂದ ಬಳಕ ನೀವು ವರ್ಷದಾಗ ಎಷ್ಟು ಸಲಾರ ದೊಡ್ಡಕ್ಕಾಗಬೇಕಂತ ಮಾಡಿದೀವಿ ನನಗೆ ಹೇಳಿ ಕಬ್ರಿಗೇಡಿ ಎಳೆ ಕಬ್ರಿಗೇಡಿ ಅಲ್ಲ ಏನು ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ ಏನು ಬಾಯಿ ಬರ್ತದೆ ಅದನ್ನ ಮಾತಾಡ್ತಿಯಲ್ಲ ಅಲ್ಲ ಅವಾಗ ದೊಡ್ಡಕ್ಕಾಗಿದ್ದು ಬೇರೆ ಈಗ ದೊಡ್ಡಕ್ಕಾಗಿದ್ದು ಬೇರೆ ತಿಳ್ಕೊರ ನೀನ ಅವಾಗ ದೊಡ್ಡಕ್ಕಾಗಿದ್ದು ಬೇರೆ ಈಗ ದೊಡ್ಡಕ್ಕಾಗಿದ್ದು ಬೇರೆ ಹೌದು ಅಂದ್ರೆ ದೊಡ್ಡವ್ರು ಆಗೋದ್ರೊಳಗೆ ಏನು ಫರಕ್ ಅದಾವ ಬೇರೆ ಬೇರೆ ಅದಾವ ಅಂದ್ರೆ ಎಷ್ಟು ತರ ಅದಾವ ನಾಗತ್ ಹೇಳ ನಾ ತಿಳ್ಕೊತನು ಅದನ್ನ ತಿಳ್ಕೊಂಡು ನೀ ಏನ್ ಮಾಡ್ತಿ ಬಿಡ ಅಂತೀನಿ ಅಲ್ಲ ನೀನು ಏನು ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ ಬಾಯಿ ಬಂದದ ಮಾತಾಡ್ತಿ ಅದಕ್ಕ ಅನ್ನೋದು ನಿಮ್ಮ ಮಾತಾಡ ಸಾಲಿ ಕಲಿಬೇಕು ಅಂತ ಅಲ್ಲ ಏನು ಬಾಯಿ ಬರ್ತದೆ ಅದನ್ನ ಮಾತಾಡ್ತೈತ್ರಿ ಅದೇನೋ ಅಂತಾರಲ್ಲ ಇದ್ದೇ ಇಲ್ದ ಹದ್ದಿನ ಕಿತ್ತಲು ಕೇವಲ ಅದನ್ನ ನೀನ್ ನೋಡಿ ಹೇಳಿರ್ಬೇಕು ಅವ್ರು ಬಾಯಿ ಮಚ್ಚ ನಿಮಗೆ ವಿದ್ಯಾಕ್ಕೆ ಬೆಂಕಿ ಹಚ್ಚಲಿ ಅಲ್ಲ ಚಂದ್ರಿ ಸಾಲಿ ಕಲಿಯಾಕತ್ತೇಳಿ ಸಿಟಿಗೆ ಹೋಗ್ತೀರಿ ಬರಾಗ ಒಂದು ಗಂಡು ಕೂಸಿನ ಹಾಡ್ಕೊಂಡು ಬಂದ್ಬಿಡ್ತೀರಿ ನಿಮಗೆ ಕಲಿಸಿದ ತಂದೆ ತಾಯಿ ಅವನವನ ಮಾನ ಕಂಜಿ ಎಣ್ಣೆ ಕುಡಿದು ಸಾಯಂಗ್ ಮಾಡಿಬಿಡ್ತೀರಿ ಅಲ್ಲ ಸಾಲಿ ಕಲ್ತವ್ರು ಅಷ್ಟ ಈ ಭೂಮಿ ಮ್ಯಾಗ ಬದುಕಬೇಕಂತ ನೀ ಏನ್ ತಿಳ್ಕೊಂಡಿದ್ದಲ್ಲ ಅದು ನಿನ್ನ ಮೊದಲನೇ ತಪ್ಪ ಸಾಲಿ ಕಲಿಯಾಕ ವಿದ್ಯೆ ಇದ್ರೆ ನಡಿದೈತಿ ಬುದ್ಧಿ ಒಂದಿದ್ರೆ ಸಾಕ ಚಂದ್ರಿ ನಮ್ಮ ಬುದ್ಧಿ ಮುಂದೆ ನಿಮ್ಮ ವಿದ್ಯೆ
ಏನೂ ಅಲ್ಲ ಬೋರ್ಗಲ್ಲಿ ಮ್ಯಾಗ ನೀರು ಸುರಿದಂಗ ತಿಳ್ಕ. ಯವ್ವ 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 ನಿನ್ನ ಮೇಟಿ ಇದ್ದೇನ ಲೇ. ಈಗಿನ ಕಾಲ ಕಂಪ್ಯೂಟರ್ ಕಾಲದಾಗ ಇಂಗ್ಲೀಷ್ನಾಗ ಕ್ಯಾಕರಿಸ್ತಾರ. ಅಷ್ಟ ಅಲ್ಲ ಇದ್ದ ಪದ ಆಸ್ತಿ ಪಾಸ್ತಿ ಎಲ್ಲ ಮಾರೆ ಪ್ಯಾಟ್ಯಾಗ ಖುದ್ದಾಗಿ ಬಿಸ್ನೆಸ್ ಮಾಡ್ತಾರ. ಮೊದಲು ಅದನ್ನ ತಿಳ್ಕೊ ನೀನ. ಚಂದ್ರಿ ನಿನ್ನ ಬುದ್ಧಿ ಮೊಳಕಾಲ್ ತೆಳಗ ನೋಡಿ. ನಿಂದ ಇದನ್ನ ಹಿಡಿದ ತೆಳಗ, ನಿಂದ ಮ್ಯಾಲ ನಮ್ಮದು ಎಲ್ಲ ಮ್ಯಾಗಿರತ್ತೆ. ಅಲ್ಲ ಚಂದ್ರಿ, ನಮ್ಮಂತ ರೈತರ ಆ ಹೊಲ ಆಸ್ತಿ ಮನಿ ಮಠ ಮಾರಿ ಯಾಕೆ ಊರು ಬಿಡಕತ್ತಾರ ಅನ್ನೋದು ನಿನಗೆ ಏನ್ ಗೊತ್ತೈತೇನು? ಇಲ್ಲ, ಯಾಕ? ನಮ್ಮಂತ ರೈತರ ಹೊಟ್ಯಾಗ ನಿಮ್ಮಂತ ಇಂಗ್ಲೀಷ್ ನನ್ನ ಮಕ್ಕಳು ಹುಟ್ಟಿ ಇಡೀ ಆಸ್ತಿ ಎಲ್ಲ ಮಾರಿ ಹೋಗಿ ಸಿಟಿ ಸೇರಿದ್ರ ಅಲ್ಲಿ ಹೋಗಿ ಸಗಣಿ ತಿನ್ಬೇಕಂತ ಮಾಡೀರಿ. ಯವ್ವ 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 ಎಷ್ಟೊಂದು ಮಾತಾಡ್ತಿಲ್ಲ. ಸತ್ಯವನ್ನ ಸಾವಿತ್ರಿ ಹಂಗ ಅಂತೀನಿ. ಸಾಲಿ ಕಲ್ತಿಲ್ಲ ಇಷ್ಟು ಮಾತಾಡ್ತೀವಿ, ಸಾಲಿ ಕಲ್ತಿರ ಇನ್ನು ಎಷ್ಟೆಷ್ಟು ಮಾತಾಡ್ತಿದ್ಯೋ ಯಾಂಬಲ್ಲ. ಅದಕ್ಕ ಆತಾರ ನೋಡಿ ಚಂದ್ರಿ, ಏನಂತ? ನಿನಗ ವಿದ್ಯೆ ಆದ್ರೆ ನನಗ್ ಬುದ್ಧಿ ಐತಿ ಅಂತ ಬುದ್ಧಿ. ಹೌದು, ಇರ್ಲಿ ಬಿಡು. ಇನ್ಕ ಏನ್ ಕಳ್ಕೊಂಡೇನಿಲ್ಲಕ್ಕ ನನಗಷ್ಟ ಹೇಳ. ಹೌದ್ ನೋಡ ನೀನ. ನಮ್ಮ ಅಪ್ಪ ನನಗೊಂದು ದೊಡ್ಡ ಟಗರ್ ಮರಿ ತಂದು ಕೊಟ್ಟಿದ್ದ, ಅದ ಕಳ್ಕೊಂಡ್ ಬಿಟ್ಟೈತಿ. ಅದಕ್ಕೆ ನನಗೆ ಹುಡುಕ್ಯಾಡಕ್ ಸ್ವಲ್ಪ ಸಹಾಯ ಮಾಡ್ತೀಯ? ಹೆಣ್ಣು ಅದ್ ಚಂದ್ರಿ, ಹೆಣ್ಣು ಕುರಿ ಐತಿ ಗಂಡು ಕುರಿ ಐತಿ? ನಮ್ಮ ಅಪ್ಪಗೆಲ್ಲ ನಾ ಗಂಡು ಕುರಿ ತಂದು ಕೊಡ ಯಪ್ಪಾನೆ. ಬ್ಯಾಡವ ಮಗಳು, ನಮ್ಗ ತಿಂದು ನಮ್ಗ ಗುರ್ರ ಅಂತ ನಿಂತು ನಮ್ನ ಗುದ್ದಾಕ ಬರ್ತೈತಿ ಅದ ಅಂತೇಳಿ ನಮ್ಮ ಅಪ್ಪ ನನಗೊಂದು ಹೆಣ್ಣು ಮರಿ ತಂದು ಕೊಟ್ಟಾನ. ಅದ್ ಹೆಣ್ಣು ಕುರಿ ಆದ್ರ ನೀ ಅದನ್ನ ಎಲ್ಲಿ ಹುಡುಕಾಡಬೇಡ. ಯಾಕ? ಅಲ್ಲಿ ನಮ್ಮ ಹೊಲ್ದಾಗ ಇರ್ತೈತಿ ಇಂದ್ರನಗರದಾಗ. ನಿಮ್ ಹೊಲ್ದಾಗ ಅದ್ಯಾಕ ಇರ್ತೈತಿ? ಅಲ್ಲಿ ಒಂದು ನಾ ದೊಡ್ಡ ಟಗರ ಸಾಕಿನಿ, ಟಗರ ಕಟ್ಟೀನಿ. ಆ ಟಗರ್ ತ್ಯಾಕ ನೀನ್ ಹೆಣ್ಣು ಕುರಿ ಹೋಗಿರ್ಲಾಕ ಬೇಕ. ಯಪ್ಪ ಹಂಗಾರ ಈಗ ಹೋಗಿ ಹೊಡ್ಕೊಂಡ್ ಬರ್ತೇನೆ ನಾನು ಹುಚ್ಚದೆ. ಚಂದ್ರಿ ಅಲ್ಲ, ಇಂತ ಹೊತ್ನಾಗ ಅದನ್ನ ಹೊಡ್ಕೊಂಡ್ ಬರ್ತೀನಿ ಅನ್ನೋದ್ ಕತ್ತಿದ್ವಿ. ಅವು ಯಾನ್ ಮಾಡ್ತಿರ್ತಾವ ಗೊತ್ತೈತೆ? ನಿನ್ನ ಕುರಿ ನನ್ನ ಟಗರ ಆ ರವಿಚಂದ್ರ ಪ್ರಿಯಾಂಕ ಎಮ್ಮು ಎಮ್ಮು ನೋಡ್ದೆ ನೋಡ್ಪ ನಾನ್ ನೋಡ್ದೆ ಹಿಂಗ ಅವ ಡೊಯೆಟ್ ಸಾಂಗ್ ಹಾಡ್ತಿರ್ತಾವ ಚಂದ್ರಿ. ಇಂತ ಹೊತ್ನ್ಯಾಗ ಹೋಗಿ ಅದನ್ನ ಹಾಳು ಮಾಡಬಾರ್ದ. ನೋಡ್ ಚಂದ್ರಿ, ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಕಡಿಕ್ ಮನುಷ್ಯರ ಯಾಕಾವತ್ಯಾಕ ಅಂತ ಹೊತ್ನ್ಯಾಗ ಹೋಗಿ ಅದನ್ನ ಹಾಳು ಮಾಡಬಾರ್ದ. ಅದು ಪಾಪ ನಿನಗೆ ಭಾಳ ಕೆಟ್ಟ ಹತ್ತೈತಿ. ಹೌದಾ? ಮತ್ತೆ ಅಲ್ಲಿ ತಕ ನಾವೀಗ ಏನ್ ಮಾಡೋಣ ಚೆನ್ನ? ಅವು ಅಲ್ಲಿ ಚಾಲು ಮಾಡ್ಯವು, ನಾವು ಇಲ್ಲಿ ಚಾಲು ಮಾಡೋಣ ಬಾಲ. ಹಂಗತ್ಯಾ? ಹೋಗಿ ಒಂದು ಶಾಂಪು ಹಚ್ಚಿ ತೊಳೆದಳ ಏನು ಚಂದನ ಅರ್ತಾವ ಕೂದಲ. ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನು ಚಂದನ ಅರ್ತಾವ ಕೂದಲ. ಕೆಂಪಾನ ಹೆಣ್ಣಾಕಿಯೇ ಕೆಂಪಿಗೆ ಬರುವಾಗಿಯೇ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ 1 2 3 4 ಕೈ ಮಾಡಿ ಕರಿಯಾಗಿ ವಾಟಿಕ ಶಂಪು ಹಚ್ಚಿ ತೊಳೆದಳ ಏನು ಚಂದನಾರ್ತಾವ ಕೂದಲ ಏನು ಚಂದನಾರ್ತಾವ ಕೂದಲ. ಮನಸ್ಸಾಗೆ ತಾಳ ಈಶ್ವರ್ಯ ಗಜ್ಜಿ ಕಟ್ಟಕೊಂಡ ಗಜ್ಜಿ ಹಿಡಿದಾಳ ನೆಲವನ್ನು ಮಂಗ ಸೊಸಾರಿ. ಬಡಿ ಬರ ಮಾಡ್ತಾಳ ಭರ್ಜರಿಯ ದುರ್ದಾಗ ಪಾಠ ಬಂಗಾರನಿಯ ಬಂಗಾರಿ ವರ್ಣನ ಸಿಂಗಾರ ಕೇಳು ಅಡಿಗೆ ಇಲ್ಲದಂಗ ಬೆಳೆದಾಳ ಗಲ್ಲ ನೋಡಿರ ಈಕಿ ಗಲ್ಲ ನೋಡಿರ ಬೆಲ್ಲ ಕೊಡುವಂಗ ಕತ್ತಿಗಳಿಗ ಏನು ಮಾಡಲಿ. ಈಕಿ ಗಲ್ಲ ನೋಡಿರ ಬೆಲ್ಲ ಕೊಡುವಂಗ ಆ ಕತ್ತಿಗಳಿಗ ಏನು ಮಾಡಲಿ, ಆ ಕತ್ತಿಗಳಿಗ ಏನು ಮಾಡಲಿ. ಅಲ್ಲ, ಅಲ್ಲಿಂದ ನಾ ದನ ಒದರ್ದಂಗ ಒದರ್ಲಾಕತ್ತೀನಿ,
ಕಿವಿ ಕೇಳಾರ್ದಾಗ ಹಾರ್ಯಾರ ಕುಣಿಲಾಕತ್ತಿದಲ್ಲ ಊರ್ ತೊಂದ್ರಿ. ಯಾಕ ಬಡ್ಗ್ಯ ಅಲ್ಲ ಬಿಸಿಲಾಗಿ ನಾಯಿ ತೇಕೋತ್ ಬಂದಾರ ತೇಕೋತ್ ಬಂದಿಲ್ಲ ಯಾಕೆ ಏನಂತ ಹೇಳಲ್ಲ ಏನ್ ಆಕತಿ ಆಗೋದೆಲ್ಲ ಆಗಿ ಹೋಗೈತಿ. ನಿನ್ನ ಕುರಿ ಮರಿ ನಾಯಿ ಚೆನ್ನಪ್ಪನ್ ಟಗರ ನೆಲಕ್ ಹಾಕಿ ಗಸ ಗಸ ರೂಬಲಾಕತ್ತಿತ್ತ. ನೀ ನೋಡಿದ್ರ ಈ ಚೆನ್ನನ ಮಗನ ಕೂಡಿ ಹಾರ್ಯಾರ ಕುಣಿಲಾಕತ್ತಿದಲ್ಲ ಊರ್ ಸೋಂದ್ರಿ. ಹಿಂಗಾತ ಅದ ಹಾ ಯಾಕಲ ಬಸ್ಯಾ ಅಲ್ಲ ನಿಂದ ಬಾಳ ಬಾಳ ಎದ್ದೈತತ್ತ ನಂದೇನ್ ಎದ್ದೈತಂದಿ? ಅದ ಈ ಊರಾಗ ಹವಳಿ ಹಂಗಲ್ಲ ನಿಂದ ಹಂಗಂತ ನಿಂದ ಹಿಂಗಂತ ಅಂತೇಳಿ ಮಂದಿ ಬಾಳ ಬಾಳ ಮಾತಾಡಕ್ತಾರಂತ. ಅಲ್ಲ ನೀನ ನನ್ನ ಸೊಂಟ ಮುರಿಯಾಕ ನನ್ನ ಸೊಂಟನ ಇಳಿ ಸೌತಿಕ ಮಾಡಿ ಏನ ಲೇ ಟಾಟಾ ಕಂಪ್ನಿ ಗಾಡಿ ಇದ್ದಂಗಿದ. ಅಲ್ಲ ನಿಮ್ಮಂತಾರ 10 ಮಂದಿ 10 ತಿಳಿದ್ರು ಏನಾಗಲ್ಲ ನಿನ್ನ ಕಂಪ್ನಿ ಗಾಡಿಯಾಗ. ನೀನು ಸ್ವಂಟನ ಟಾಟಾ ಕಂಪ್ನಿದ ಆಗಿರ್ಬೇಕಾದ್ರೆ ನಿಂದ ಪೂರ್ತಿ ಬಾಡಿನ ಹೆಂಗಿರ್ಬೇಕು ಅಂತೀನಿ. ಈ ನನ್ನ ಬಾಡಿ ನೋಡಾಕ ಐತಲ್ಲ ಬಾಳ ಬಾಳ ಜನ ಅಲ್ಲ ಗಾಡಿ ಒಳಗ್ ಕೋಟ್ ಹಾಕೊಂಡ್ ಬಂದಿರ್ ನೋಡಾಕ. ಆದ್ರ ನಾವ್ ಅಲ್ಲೇನಪ್ಪ ಯಾಕ ಅವ್ನ್ ಬಾಳ ಉದ್ದಿತ್ತು. ಏನದು ಅದ ಅವ್ನ ಮೂಗ ಅಂದ್ರ ಮೂಗಿದ್ದವ ಉದ್ದಿದ್ದವನ ಮದುವೆ ಆಗುದಿಲ್ಲ ಎಣ್ಣೆ. ಇಲ್ಲಪ್ಪ ಅಲ್ಲ ಏನಾರ ಒಂದು ಗುಟ್ಟಿನ ವಿಷಯ ಕಿವ್ಯಾಗ ಹೇಳಕ್ ಹೋದ್ರ ಸಾಕ ಸಿಕ್ಕಲ್ಲ ಬಡಿತೈತೆ ಅವಂದ ಅದಕ್ಕ ಹಂಗಾದ್ರ ನಂದು ನೋಡಿ ಇಷ್ಟ ಐತಿ ಇಷ್ಟ ಆಕತ್ತೇನ. ಏ ಬಡಿಗ ಅವ್ನ ಮೂಗಾರೆ ಮೂಗ ನಾಯಿ ಮೂಗಿದ್ದಾಗ ಐತಿ ದಮ್ ಐತಿ ದಸ ಕೇತಕ್ಕೆ ತೇಕಲತ್ತಿದೀಯ ನಿನ್ನ ಮಲ್ಲ ಹೋಗ. ಚಂದ್ರಿ ಈ ಮಗನ ಮಾತಾ ಕೇಳ್ಬೇಡ. ನಾನು ಮೂಗ ದಮ್ ಅನ್ನೋದೇ ಇಲ್ಲ. ಮುಂಬೈ ಪುಣೆ ನ್ಯಾಷನಲ್ ಹೈವೇ ಇದ್ದಂಗ ಐತಿ ನನ್ನ ಮೂಗ. ಬೇಕಾದಂಗ ಗಾಡಿ ಓಡಿಸ್ಬೇಕು ಬೇಕಾದಂಗ ಓಡಿ ಬರ್ಲಿ ಆಟ ಚಂದ ಐತಿ ನನ್ನ ಮೂಗ. ಹಂಗಲ್ಲ ನಿಮ್ಮಿಬ್ಬರದು ಹೆಂಗೈತೆ ಅಂತೇಳಿ ಹಂಗಾರ ಪರೀಕ್ಷೆ ಮಾಡ್ಬಿಡೋಣಂತ. ಹಾ ಅಲ್ಲ ಒಂದ್ ಹಾಡಿ ಕುಣಿರಲ್ಲ ಯಾರ ಮೂಗು ತೇಕ್ ಹತ್ತೈತೋ ಯಾರ್ದಿಲ್ಲ ನೋಡೋಣಂತ. ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರ ಹನುಮಪ್ಪನ ಗಾರ ಮುಟ್ಟುತನ ನಾನಿನ್ನ ಬಿಡುವುದಿಲ್ಲ 1 2 3 4 ಅಲ್ಲೇ ಮಂಜಾನ ಮಕ್ಕಳಿಗೆ ಅಲ್ಲ ಸಿಂಗಲ್ ಹುಡುಗಿ ಸಿಕ್ಕಾಳ ಅಂತ ಹೇಳಿ ಡಬಲ್ ಡ್ರೈವರ್ ಆಗಿ ನಾವು ನೇಸರು ಸಿರ್ಸುಲ್ ಗೊತ್ತ ಕಣ್ಣಪಟ್ಟಿ ರೇಸ್ ಹಿಡಿದ್ರೆ ಹುಡುಗಿ ಗತಿ ಹಂಗ ಆಡ್ಬೇಕು. ಹುಡುಗಿ ಗತಿ ಏನಾಗ್ಬೇಕು? ಓ ಮಂಜಾನ ಮಕ್ಕಳಿಗೆ ಹೆಸರು ಮೊಮ್ಮಕ್ಕಳಿಗೆ ನೀವು ಪ್ರಥಮ ಪುಣ್ಯ ಸ್ಮರಣೆ ಮಾಡೋ ತಕ್ಕ ನನಗೆ ಸಮಾಧಾನ ಹೇಳ್ರಿ. ಓ ಮಂಜಾನ ಮಕ್ಕಳಿಗೆ ಬರಲಿ ಮಾಡೋದೆಲ್ಲ ಮಾಡಿ ಮತ್ತೆ ಹೆಂಗ ನಿಂತ ಮಾವ ನಾವೇನು ಅಂತ ಬೇರೆ ಮಾಡ್ಯಾವತ್ತ ಈ ನಮ್ನಿ ಬೈಲಾಕತ್ತೀವಿ ನಮಗ. ಏ ಮಾಡುವುದೆಲ್ಲ ಮಾಡಿ ಮತ್ತು ನಾಯಾನು ಮಾಡೇನಿ. ಏ ಆ ಹುಡುಗಿನ ಏ ತಂಗಿ ಏನಪ್ಪ ಕುರಿ ಮರಿ ಹೊಡ್ಕೊಂಡ ಪಾಟ್ನ ಬಾರುವ ನಾ ಹೇಳೇನಿ. ಇಲ್ಲಿ ಕುರಿ ಮರಿ ಹಾಕೋ ಕೆಲಸ ಮಾಡ್ಲತ್ತಾಡ್ರಿ. ನಾ ಹೆಂಗ ಮಾಡ್ಬೇಕು ಹೇಳಿ ಎಲ್ಲಿಟ್ಟದಿ ತಂಗಿ? ಏಯಪ್ಪ ಹಾ ಹೇಳ ಅಲ್ಲ ಬುದ್ಧಾರ ಐತಿಲ್ಲ ಅಂತೀನಿ. ಪಾಪ ಅವ್ರನ್ನ ಯಾಕೆ ಬೇಕತ್ತೀಯಪ್ಪ? ಅವ್ರದ್ದು ಏನ್ ತಪ್ಪತ್ತಿದ್ರಾಗ? ಅಲ್ಲ ನಮ್ಮ ಕುರಿ ಮರಿನ ಅವ್ನ ಟಗರ್ನಂತಕ್ ಹೋಗಿತ್ತಂತ ಇದ ಯಾವ್ದಾರ ಸಿಕ್ಕ ಅವಕಾಶ ಯಾರು ಬಿಡ್ತೀರೇನಪ್ಪ? ಹಾಕಿ ರೂಪತಿದ್ರ. ಏ ತಂಗಿ ಅವಕಾಶ ಸಿಕ್ಕೈತಿ ಅಂತೇಳಿ ಅವ್ ಅಲ್ಲಿ ಗುದ್ದಾಡ್ಲತ್ತಿದ್ವು ತಿಳ್ಕ. ಅದ ಅವಕಾಶ ಬೋರ್ಡ್ ತಗೊಂಡ್ ಇವ್ರು ನಮ್ಮ ಮಾನ ಮರ್ಯಾದೆ ಹಾಳು ಮಾಡೋ ಮಂಜಾನ ಮಕ್ಕಳದಾರ ಇವ್ರು. ಈಗೇನು ಮಾನ ಮರ್ಯಾದೆ ಉಳಿದಂತ ಮಾಡ್ಕೊಂಡಿದೀನಿ ಎಲ್ಲ ಅವಾಗ ಹಾಳಾಗಿ ಹೋಗೈತೆ. ಏ ತಂಗಿ ಇವ ಎರಡು ಹಾಗಲಕಾಯಿ ಬೇವಿನಕಾಯಿ ಕಿತ್ತನು ಕೆಟ್ಟ ಕೈ ಅಂತ ನನ್ನ ಮಕ್ಕಳು ಇವು ಜೋಡಿ ಕೂಡಿ ತಂಗಿ ನನ್ನ ಒಬ್ರು ಎಲ್ಲ ಹೋತೈತಿ. ನೀ ಹಂಗ ಮಾಡ್ಲಾಕ್ ಹೋಗ್ಬೇಡ ತಂಗಿ. ಹಾ ಹೇಳ ಇಲ್ಲ ಅಂದೆ. ಹಾ ಏಯಪ್ಪ ಹಾ ನೋಡ್ರಿ ಹುಡುಗರ ನಮ್ಮ ಅಪ್ಪ ಹೆಂಗ್ ಹೇಳ್ತಾನೋ ಹಂಗ ಮಾಡ್ತಾನ. ಅವನ ಕೈಯಾಗೇನು ಉಳ್ಕೋತ್ರ ಏನು ಬಳಕೋತ್ರ ನಿಮ್ಗ ಬಿಟ್ಟದ್ದು. ಏ ತಂಗಿ
ಇವ ಉಳ್ಕೋಲಿ ಬೇಕಾರೆ ಉಳ್ಕೊಂಡರೆ ಹೋಗ್ಲಿ ಇಲ್ಲ ತೂ ಎಲ್ಲ ಸಗಣಿ ಬಳ್ಕೊಂಡರೆ ಹೋಗ್ಲಿ ತಂಗಿ ನಾವು ಹೋಗು ನಡಿಯವು ನಡಿ ಮನೆಗೆ ಹೋಗು ನಾವು ಏ ಮಾವ ಹಾ ಮಾವ ನಿನ್ನ ಮಗಳ ಹಂತಲ್ಲಿ ಏನೈತೋ ಅಂತದೇನೈತೋ ಅವ ನಿನ್ನ ಮಗಳ ಹಂತಲ್ಲಿ ಏನೈತಿ ಏನೈತಿ ಹಂತದೇನೈತಿ ಹಗಲು ರಾತ್ರಿ ನನ್ನ ಜೀವ ಜಗತ್ತೈತಿ ಹಗಲು ರಾತ್ರಿ ನನ್ನ ಜೀವ ಜಗತ್ತೈತಿ ಜಗತ್ತೈತಿ ಮಾವ ಜಗತ್ತೈತಿ ಜಗತ್ತೈತಿ ಮಾವ ಜಗತ್ತೈತಿ ಮಾವ ನಿನ್ನ ಮಗಳ ಹಂತಲ್ಲಿ ಏನೈತಿ ಏನೈತಿ ಹಂತದೇನೈತಿ ಮಾವ ನಿನ್ನ ಮಗಳ ಹಂತಲ್ಲಿ ಏನೈತಿ ಏನೈತಿ ಹಂತದೇನೈತಿ ಏ ಮಂಗನ ಮಕ್ಕಳ ನಮ್ಮ ಮಗಳ ತಕ್ಕ ಹೇಳ್ಬೇಡಪ್ಪ ಬ್ಯಾಡತಿ ಅಲ್ಲ ಹೇಳ್ತಿ ಏನ್ ಮಾಡ್ತೀನಿ ನಿನಗ್ ಬಿಟ್ಟು ನೀನು ಏ ಮತ್ತೆ ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ತೀನ ಅಲ್ಲಿ ಏನಾಯ್ತು ಹೇಳಲ್ಲ ಗೊತ್ತಾಗೋದು ಬೇಡ ನಿಮ್ಮ ಅವನ ಏ ತಮ್ಮ ಅಯ್ಯೋ ಪದಕೈತಿ ದೊಡ್ಡ ಪದಕೈತಿ ಆ ಪಕ್ಕ ನಮಗ ಈಗ ಬೇಕಾಗೈತಿ ಬೇಕಾಗೈತಿ ನಮಗ ಬೇಕಾಗೈತಿ ಕೊಡೋದಿಲ್ಲ ಅಂದ್ರೆ ನಾವು ಬಿಡುದಿಲ್ಲೋ ಬಿಡುದಿಲ್ಲೋ ನಾವು ಬಿಡುದಿಲ್ಲೋ ಕೊಡ್ಸಂಗಿಲ್ಲ ಅಂದ್ರೆ ನಾವು ಬಿಡುದಿಲ್ಲೋ ಬಿಡುದಿಲ್ಲೋ ನಾವು ಬಿಡುದಿಲ್ಲೋ ಬಿಡುದಿಲ್ಲೋ ನಾವು ಬಿಡುದಿಲ್ಲೋ ಬಿಡುದಿಲ್ಲೋ ನಾವು ಬಿಡುದಿಲ್ಲೋ ಅಲ್ಲೋ ಹೆಂಗೆ ನೋಡ್ದು ಹೆಂಗ್ ಬರೀ ಅಡ್ತೀನಿ ಮಾಡತ್ತಲ್ಲ ನಾವು ಏನಾರ ಮಾಡ್ಬೇಕು ಅನ್ನೋದ್ರಾಗ ಇವ ಅಡ್ಡ ಬರ್ತಾನೆ ಯಾವ ಕಡೆದ ಬರ್ತಾನೋ ಗೊತ್ತಿಲ್ಲ ಬಂದ ಬರ್ತಾನ ಹೆಂಗ್ ಮಾಡೋದು ಬೇಡ ಬಡಿಗೆ ಹೆಂಗ್ ಮಣ್ಣೊಂದಿ ಒಂದು ಐಡಿಯಾ ಹೇಳ್ತಾನೆ ಬಾಯ್ ಕಿವಿ ಹೇಳ ಹೇಳ ಹೇಳ್ತಿಲ್ಲ ತಿಳಿತ ಬಾರಿ ಏನೇನ್ ತಲಿ ಹಾ ಏನು ತಲಿ ಇಲ್ಲಿರಬಾರ್ದಾಗಿತ್ತು ಅದ ಎಲ್ಲಿ ಇರ್ಬೇಕು ಏನು ತಲಿ ಸರ್ ವಿಶ್ವೇಶ್ವರ ಮ್ಯೂಸಿಯಂ ನಾಗ ಇಡ್ಬೇಕಾಗಿತ್ತು ನೋಡ್ಲಿ ಮ್ಯೂಸಿಯಂ ಬಾ, ಇಡೋಣ ಬಾ. ತಲಿ